once again I wanna be with you, I wanna stay with you, I wanna sing with you and I wanna stay with ಆ ಥರ ನಾನು ಹೇಳ್ಕೊಟ್ಟಂಗೆ ಹಾಡ್ಬೇಕು, ಓಕೆನಾ? ವೆಲ್, ಇವತ್ತು ನಮ್ಮೊಟ್ಟಿಗಿದ್ದಾರೆ ಅನನ್ಯ. ಬಟ್ ದ ವೆರಿ ಕುತೂಹಲದಿಂದ ಫೇಮಸ್ ಆಗ್ತಾ ಇರೋ ಒಂದು ಸಿಂಗರು. ಇವ್ರು ಹೆಂಗೆ ಫೇಮಸ್ ಆಗಿದ್ದಾರೆ ಅಂತ ನಾನು ಹೇಳ್ತೀನಿ. ಯಶ್ ಒಂದು ಡೈಲಾಗ್ ಹೊಡಿತಾರೆ ಒಂದು ಫಿಲಮಲ್ಲಿ, ಏನು ಹೀರೋ ಹುಟ್ಟಾಕಲ್ಲ, ಅದು ನಮಗೆ ನಾವೇ ಆಗಬೇಕು ಅಂತ. ಹಂಗೆ ಸಿಂಗರು ಹುಟ್ಟಾಕಲ್ಲ, ಅವ್ರಿಗೆ ಅವರೇ ಆಗ್ತಾರೋ ಸಿಂಗರು. ಅದು ಹೆಂಗೆ ಆಗ್ತಿದ್ದಾರೆ ಅಂತ ಅಂದರೆ, ಈ ಸೋಷಿಯಲ್ ಮೀಡಿಯಾದಲ್ಲಿ ಎದ್ದು ಆತದ್ದು ಹವಾ ಇದೆಯಪ್ಪ ಇವ್ರದ್ದು. ಹೆಂಗೆ ಅಂತ ಅಂದರೆ, ಇವ್ರು ದಿನಕ್ಕೊಂದ್ಸತಿ ಫೇಸ್ಬುಕ್ಕಲ್ಲಿ ಇವ್ರ ಫ್ರೆಂಡ್ಸು ರಿಕ್ವೆಸ್ಟ್ ಮಾಡ್ತಾರೆ ಹಾಡುಗಳನ್ನ ಹಾಡೋಕ್ಕೆ. ಇವರು ಫೇಸ್ಬುಕ್ ಲೈವ್ ಬಂದು ಇಲ್ಲ ಒಂದು ವೀಡಿಯೋನ ರೆಕಾರ್ಡ್ ಮಾಡಿ ಅದನ್ನು ಶಿ ಈಸ್ ಅಪ್ಲೋಡಿಂಗ್ ಇಟ್ ಆನ್ ರೆಗ್ಯುಲರ್ ಬೇಸಿಸ್, ರೆಗ್ಯುಲರ್ ಇಂಟರ್ವಲ್ ಆಫ್ ಟೈಮ್. ನಾನು ಕೇಳೋದು ಇಷ್ಟೇ, ನಾಳೆ ದಿವಸ ನೀವು ದೊಡ್ಡ ಸಿಂಗರ್ ಆದ್ಮೇಲೂ ಎಲ್ಲ ಅಂದರೆ ಸಿಕ್ಕಾಬಟ್ಟೆ ಎದ್ವತ್ತ ವರ್ಲ್ಡ್ ವೈಡ್ ಫೇಮಸ್ ಆದ್ರೂ ಇದನ್ನ ಮಾತ್ರ ಬಿಡಕ್ಕೆ ಹೋಗ್ಬಾರ್ದು. ಅಲ್ವಾ? ಅವ್ರ ವಾಯ್ಸೇ ಸ್ವೀಟ್ ಆಗಿದೆ ರೀ, ನೀನು ಹಾಡಿದ್ರೆ ಎಷ್ಟು ಚೆನ್ನಾಗಿರುತ್ತೆ. ವೆಲ್ಕಮ್ ಟು ದ ಶೋ. ಫಸ್ಟ್ ಬಟರ್ ಹಚ್ತಾ ಇದ್ದಾರೆ. ಬಟರ್. ಲೆಟ್ಸ್ ರೈಸ್ ದ ಗ್ಲಾಸಸ್ ಫಾರ್ ಆಲ್ ಸಕ್ಸಸ್ ಆನ್ ಪ್ಲಾನೆಟ್ ಅರ್ತ್. ಚಿಯರ್ಸ್. I'm not drinking. ಅನನ್ಯ ಸಿಂಗರ್ ಬುದ್ಧಿ ಇದು. ತುಂಬಾ ಕೋಲ್ಡ್ ಆಗಿದೆ. ನಾನು ಕುಡಿದ್ಬಿಟ್ಟು ಆಮೇಲೆ ಗರಗರ ಅಂದು ಈಗ ತಾನೇ ಚೆನ್ನಾಗಿದೆ ಅಂತ ಬೇರೆ ಹೇಳಿದ್ದಾರೆ ವಾಯ್ಸ್ ನ. ಸೊ ಸಮ್ಮರ್ ಅಲ್ಲಿ ಮೇಡಮ್ ಅವರು ಬಿಸಿನೀರೇ ಕುಡಿತಾರೆ ಅನ್ಸುತ್ತೆ. ಆಫ್ ಕೋರ್ಸ್ ಆಲ್ ಟೈಮ್ ಬಿಸಿನೀರು. ಸೋಮು, ಇವತ್ತಿಂದ ನಾವು ಬಿಸಿನೀರು ದಿನಕ್ಕೆ ಎಷ್ಟು ಗ್ಲಾಸ್ ಕುಡಿಬೇಕು? ಅಟ್ಲೀಸ್ಟ್ 5 to 7 glasses ಕುಡಿಬೇಕು. ಬರೀ ವಾಟರ್ ಕುಡಿದ್ರೆ ಸಾಕು? ಅದಕ್ಕೇನಾದರೂ ನಿಮ್ಮಿಷ್ಟ, ನಾನು ಏನು ಹಾಕೊಳ್ಳಲ್ಲ. ಅರವಿಂದ್ ಏನು ಹಾಕೊಳ್ಳೋಣ ನಾವು ವಾಟರ್ ಜೊತೆ? ವಾಟರ್ ಅಂದ್ರೆ ಇದು ಗ್ರೀನ್ ಟೀ. ಬಾಬಾ ರಾಮದೇವ್ ಹ್ಯಾಸ್ ಟೋಲ್ಡ್, ಜಾಸ್ತಿ ಬಿಸಿನೀರು ಕುಡಿದಷ್ಟು ಫ್ಯಾಟ್ ಕರಗತ್ತೆ ಬಾಡಿಲಿರೋ. ಓಕೆ, ಐ ಆಮ್ ಸ್ಲಿಮ್ ಫಿಟ್, ಯು ನೋ. ಅದಕ್ಕೆ ಅವಾಗಿಂದ ಅವ್ರ ಫ್ರೇಮ್ ಅಲ್ಲಿ ಬರ್ತಿದ್ದೀರಾ, ಆ ಕಡೆ ಕುತ್ಕೊಳ್ಳಿ, ಈ ಕಡೆ ಕುತ್ಕೊಳ್ಳಿ, ಹಿಂದೆ ಬನ್ನಿ. ಅಂದ್ರೆ ನೀವು ಕುಡಿಯೋದು ಪತಂಜಲಿ ವಾಟರಾ? ಐ ನ್ಯೂ ಯು. ಅನನ್ಯ ಅವ್ರು ಕುಡಿಯೋದು ಪತಂಜಲಿ ವಾಟರ್. ಸೊ ಅವ್ರ ಹಿಂದೆ ಇರೋ ಒಂದು ಸೀಕ್ರೆಟ್ ಪತಂಜಲಿ, ಇಟ್ ಇಸ್ ಬಾಬಾ ರಾಮದೇವ್ ವಾಟರ್. ವೆಲ್ ಅನನ್ಯ, ನಾನೊಂದು ಔಟ್ ಆಫ್ ಕ್ಯೂರಿಯಾಸಿಟಿ ನಾನು ನಿಮ್ಗೆ ಕೇಳಬೇಕು ಇವಾಗ. ಒಂದು ಸಿಂಗರ್ಗೆ ಬೇಕಾಗಿರೋ ಮೇನ್ ಕ್ವಾಲಿಟೀಸ್ ಏನು? ಬಿಕಾಸ್ ನಾನು ಏನಕ್ಕೆ ಇದನ್ನು ಕೇಳ್ತಾ ಇದ್ದೀನಿ ಅಂತ ಅಂದರೆ, ಯುನೋ ನನ್ನಿಂದ ನೀವು ಕೆಲವೊಂದು ಕಲ್ತ್ಕೊಂಡಿರೋದಿರುತ್ತೆ. ಸೊ ನಾನು ಸಿಂಗರ್ ಆಗಿಬಿಟ್ಟು ನನ್ನಿಂದ ನೀವೇನು ಕಲ್ತ್ಕೊಂಡಿದ್ದೀರಾ, ನಾನು ಕೆಲವೊಂದು ಕಲ್ತ್ಕೊಳ್ಳೋದು ಇರುತ್ತೆ. ಸೊ ಅದಕ್ಕೋಸ್ಕರ ನಾನು ಕೇಳ್ತಾ ಇದ್ದೀನಿ. ಸಿಂಗರ್ ಆಗೋಕ್ಕೆ ಒಳ್ಳೆ ವಾಯ್ಸ್ ಬೇಕು. ನಂತರ ಓಕೆ, ಯು ಹ್ಯಾವ್ ಟು ಪ್ರಾಕ್ಟೀಸ್ ಲಾಟ್ಸ್ ಆಫ್ ಟೈಮ್. ಅಂದರೆ ಪ್ರಾಕ್ಟೀಸ್ ಶುಡ್ ಬಿ ಯುವರ್ ಫುಡ್ ಇಫ್ ಯು ವಾಂಟ್ ಟು ಬಿ ಅ ವೆರಿ ಗುಡ್ ಸಿಂಗರ್. See, the more you practice, the more fluent you will be. ಎಷ್ಟು ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ತೀರಾ ಅಷ್ಟು ಚೆನ್ನಾಗಿ ಹಾಡಕ್ಕೆ ಸಾಧ್ಯ, ಅಷ್ಟೇ. ಸೊ ಅಂದರೆ ನಾನು ಇದು ಬೆಳಗ್ಗೆ 5 ಗಂಟೆಯಲ್ಲಿ ಶ್ರೀರಂಗಪಟ್ಟಣ ಹೊಳೆದಲ್ಲಿ ಅಲ್ಲಿ ಮುಳುಗಿ ತಣ್ಣೀರಲ್ಲಿ ನಿಂತ್ಕೊಂಡು. ಬಟ್ ನೀವು ಇವರು ಬಾಬಾ ರಾಮದೇವ್ ವಾಟರ್, ಹಾಟ್ ವಾಟರಲ್ಲಿ ಇವರು ಗಾರ್ಗಲ್ ಮಾಡಿ ಸ್ನಾನನೂ ಮಾಡಿ ಅದರಲ್ಲೇ ಇದು ಪ್ರಾಕ್ಟೀಸ್ ಮಾಡೋ ಅಂತ. ಓಕೆ, ನಿಮ್ಮ ಜೀವನದಲ್ಲಿ ನಿಮಗೆ ಸಿಂಗರ್ ಆಗಬೇಕು ಅನ್ನೋ ಒಂದು ಥಾಟ್, ಸಿ ಇವಾಗ ಇಟ್ ಮೈಟ್ ಬಿ ಸೆಲ್ಫ್ ರಿಯಲೈಸೇಷನ್ ಆರ್ ಇಟ್ ಮೈಟ್ ಬಿ ಇವನ್ ಫ್ರಮ್ ಎಕ್ಸ್ಟರ್ನಲ್ ಸೋರ್ಸ್. ಸೊ ನಿಮ್ಗೆ ಆಗಿರೋದು ಯಾವುದು? ಅದು ಸೆಲ್ಫ್ ಮೇಡಾ ಇಲ್ಲ ಫ್ರಮ್ ಎಕ್ಸ್ಟರ್ನಲ್ ಸೋರ್ಸ್? ಯಾರೋ ಒಬ್ಬರು ಗುರುತಿಸ್ಬಿಟ್ಟು ಹೇಳಿದ್ದ ನಿಮಗೆ? ಸಂಗೀತ ಕ್ಲಾಸಿಗೆ ಹೋಗ್ತಾ ಇದ್ದೆ ನಾನು 3-4 ವರ್ಷ ಇದ್ದಾಗಿಂದನೂ ಸಂಗೀತ ಕ್ಲಾಸಿಗೆ ಹೋಗ್ತಾ ಇದ್ದೆ. ಲೈಕ್ ಎವ್ರಿ ಒನ್ ಯೂಸ್ ಟು ಲರ್ನ್, ನಾನು ಕಲಿತಾ ಇದ್ದೆ. ಲೇಟರ್ ವೆನ್ ಐ ಜಾಯಿನ್ ನಟನ, ಮಂಡ್ಯ ರಮೇಶ್ ಅವ್ರದ್ದು ನಟನ ಟೀಮ್ಗೆ ಜಾಯಿನ್ ಆದಮೇಲೆ ಅಲ್ಲಿ ರಜಾ ಮಜಾ ಅಂತ ಕ್ಯಾಂಪ್ ನಡೆಯುತ್ತೆ, ಸಮರ್ ಕ್ಯಾಂಪು. ಸೊ ಆ ಕ್ಯಾಂಪಲ್ಲಿ ನಾಟಕ ಮಾಡಿಸ್ತಾರೆ. ಎವ್ರಿ ಸ್ಟೂಡೆಂಟ್ ಹ್ಯಾಸ್ ಟು ಪಾರ್ಟಿಸಿಪೇಟ್ ಇನ್ ಎನಿ ಆಫ್ ದ ಡ್ರಾಮಾಸ್. ಸೊ ಮಣ್ಣಿನ ಮನೆ ಅಂತ ನನ್ನ ಜೀವನದ ಮೊದಲ ನಾಟಕ. ಆ ನಾಟಕದಲ್ಲಿ ಒಂದು ಹಾಡು, ಆ ಹಾಡನ್ನು ರಾಜು ಅನಂತ್ ಸ್ವಾಮಿ, ನನ್ನ ಡೈರೆಕ್ಟ್ ಆರ್ ಇಂಡೈರೆಕ್ಟ್ ಆರ್ ಎನಿ ಕೈಂಡ್ ಗುರು, ಅವರು ಮತ್ತು ಶಿವಾಜಿರಾವ್ ಜಾಧವ್ ಮತ್ತು ರಮೇಶ್ ಸರ್. ಶಿವಾಜಿರಾವ್ ಜಾಧವ್ ಸರ್ he taught the song. I sang and it was, ನಾನು ಆ ಥರ ಹಾಡ್ತೀನಿ ಅಥವಾ ಹಾಡು ಅಷ್ಟು ಚೆನ್ನಾಗಿ ಹಾಡ್ತೀನಿ ಅಂತ ನನಗೆ ಗೊತ್ತಾಗಿದ್ದೆ ಆವಾಗ. ಅಂದರೆ ತುಂಬ ಚೆನ್ನಾಗಿ ಹಾಡ್ತಿದ್ದೀನಿ ಅಂತ ಅಲ್ಲ, ರಂಗಗೀತೆ ಹಾಡಬೇಕಾದ್ರೆ ಅದರದ್ದೇ ಅದೊಂದು ಟೈಪ್ ಇದೆ. ಇಟ್ ಹ್ಯಾಸ್ ಇಟ್ಸ್ ಓನ್ ವೇ ಆಫ್ ಸಿಂಗಿಂಗ್. ಅದು ಹಾಡಿ ಆ ಹಾಡು ಇಟ್ ವಾಸ್ ಸೋ ಮಚ್ ಫಾನ್ ಟು ಎವ್ರಿ ಒನ್. ಅಂದರೆ ಎಲ್ಲರಿಗೂ ಇಷ್ಟ ಆಗಿಬಿಟ್ಟಿತ್ತು ಆ ಹಾಡು. ಆವಾಗ ಇಟ್ ಕೇಮ್ ಟು ಮೈ ಮೈಂಡ್, ಓಕೆ ಐ ಕ್ಯಾನ್ ಬಿಕಮ್ ಅ ಸಿಂಗರ್. ಆ್ಯಂಡ್ ಇಟ್ ಈಸ್
ಅಂದರೆ ನನ್ನ ಒಳಗೆ ಒಂದು ವಾಯ್ಸ್ ಇದೆ ಈ ಥರ ಅಂತ ನಾನು ಗುರ್ತಿಸ್ಕೊಂಡೆ ಆವಾಗ. ಇಟ್ ವಾಸ್ ಆಲ್ ಬಿಕಾಸ್ ಆಫ್ ರಾಜು ಮಾಮ ಆ್ಯಂಡ್ ಶಿವಾಜಿ ಸರ್ ಆ್ಯಂಡ್ ರಮೇಶ್ ಸರ್. ಈ ಇಷ್ಟರಲ್ಲಿ ನನ್ನ ಬಗ್ಗೆ ಹೇಳೋದೇ ಮಾಡ್ತಿದ್ರಿ ನೀವು ಅವತ್ತು. ನಾನು ಓ ಯಾ ಕರೆಕ್ಟ್. ನೀವು ಆವಾಗ ನೀವು ಎಷ್ಟನೇ ಸ್ಟ್ಯಾಂಡರ್ಡಲ್ಲಿ ಇದ್ರಿ? ನಾನು 7th ಸ್ಟ್ಯಾಂಡರ್ಡಲ್ಲಿದ್ದೆ, ನೀವು ಒಂದು ಡಿಗ್ರಿ ಫೈನಲ್ ಇಯರಲ್ಲಿ ಇದ್ರೆ. ಇಲ್ಲ, ನಂಗೆ ಒಂದು ಮದುವೆ ಆಗೋಗಿತ್ತು ಅಷ್ಟೊತ್ತಿಗೆ. ಓಕೆ. ಡಿಗ್ರಿ ಫೈನಲ್. ವೀಕ್ಷಕರೇ, ನಮ್ಮಿಬ್ಬರಲ್ಲಿ ಯಾರು ಚಿಕ್ಕ ಪಾಪು ಥರ ಕಾಣಿಸೋದು ಅಂತ ನೀವೇ ಡಿಸೈಡ್ ಮಾಡ್ಕೊಂಬಿಡಿ, ಓಕೆನಾ? ನಾನು ಅಂತ ಬೆರಳು ಮಾಡ್ಕೊಳ್ಳೋರಾಗಲ್ಲ, ಅದು ಮಕ್ಕಳ ಲಕ್ಷಣಗಳಿರಬೇಕು, ಯುನೋ. ಆಕ್ಚುಲಿ ಐ ಆಮ್ ಯಂಗರ್ ಟು ಹಿಮ್, ಯು. ಸೊ ನೀವು ಇನ್ನೂ ಟೀನೇಜಿಂದ ಆಚೆ ಕಡೆ ಬಂದಿಲ್ಲ ಇವಾಗ. The cameras will start laughing now. ಹೊಡ್ಸ್ಕೊಳ್ಳೋದು ಅಂದ್ರೆ ಇದೆ ಗುರು, ಕಸ್ಬಿಟ್ಟು ಹೊಡ್ಸ್ಕೊಳ್ತಾ ಇರೋದು ಅಂದ್ರೆ ಇದೆ. ಈ ರೇಂಜಿಗೆಲ್ಲ ಹಂಗಲ್ಲ, ಅದು ಅಂಗೈ ತೋರಿಸಿ ಅವಲಕ್ಷಣ ಮಾಡಿಸ್ಕೊಳ್ಳೋದು ಅಂತ. ಅದನ್ನು ಯುನೋ ದಟ್ ಫೀಮೇಲ್ ಸೆಂಟ್ರಿಕ್, ಅಂಗೈ ತೋರಿಸಿ ಅವಲಕ್ಷಣ ಮಾಡ್ಕೊಳ್ಳೋದು ಅಂತ, ದಟ್ ಕಂಪ್ಲೀಟ್ ಫೆಮಿನಿಸಮ್ ಇದೆ ಅದರಲ್ಲಿ. ಹೌದು, ನಾನು ಇನ್ನೊಂದು ಕೇಳಬೇಕಿತ್ತು. ಹೆಣ್ಮಕ್ಳು ನಮ್ಮ ಸಂಸ್ಕೃತಿ ಪ್ರಕಾರ ಹೆಣ್ಮಕ್ಳಾದವರು ಬಳೆಗಳು ಹಾಕೊಂಡ್ಬರ್ತಾರಪ್ಪ ಕೈಗೆ. ಇವ್ರು ಯಾರೋ ಇದು ಕರೆಕ್ಟಾಗಿ ರಬ್ಬರ್ ಬ್ಯಾಂಡ್ ಹಾಕೊಳ್ತಾರೆ ಒಂದು ಸ್ವಲ್ಪ ಹಿಂಗೆ. ಏನಿದು? ಇದು ಆಕ್ಚುಲಿ ಸರ. ಯಾವ್ದು ಸರ? ಏನೇ ಇನ್ನೊಂದ್ಸತಿ ಹೇಳಿ. ಸರ. ಓಕೆ ವೀಕ್ಷಕರೇ, ಇದು ಬಂದು ಸರ. ಆಕ್ಚುಲಿ ಸರ ಅದು. ಎಸ್, ಆಕ್ಚುಲಿ ಸರ. ಸೊ ಕೈಗೆ ಹಾಕೋಬೇಕು, ಹಾಕೊಂಡಿದ್ದೀನಿ ಅಷ್ಟೇ. ಏನೋ ಒಂದು ಸಿಕ್ತು ಹಾಕೊಂಡು. ಸರ ಕೈಗೆ ಹಾಕೊಳ್ಬೇಕಾಗಿರೋದು. ಕೈಗೆ ಹಾಕೋಬೇಕು, ಬಳೆನೇ ಹಾಕೋಬೇಕು ಅಂತ ಏನಿಲ್ಲ. ಅದು ನಿಜ. ಗೆಜ್ಜೆನೂ ಹಾಕೋಬಹುದು. ಕರೆಕ್ಟ್. 2 ಸುತ್ಕೊಂಡ್ರೆ ಅದು ಕೈಗಾಗತ್ತೆ. ಸೊ ಸರ ಹಾಕೊಂಡಿದ್ದೀನಿ ಅಷ್ಟೇ. ಹಿ ಡಸಂಟ್ ನೋ, ಇಟ್ಸ್ ಓಕೆ. ಹೌದೌದು, ನಮಗೆ ನಮ್ಮ ಸಂಸ್ಕೃತಿ ಬಿಟ್ಟು ನಮ್ಗೆ ಏನೂ ಗೊತ್ತಿಲ್ಲ ಗುರು. ಸರಾನ ನೆಕ್ಕಗೆ ಹಾಕೊಳ್ಬೇಕು, ಇವ್ರು ನೋಡಿದ್ರೆ ಹ್ಯಾಂಡಿಗೆ ಸ್ಟೈಲ್ ಆಗಿ ಹಾಕೊಂಡ್ಬಂದಿದ್ದಾರೆ. ಹೌದು, ಕನ್ನಡಕನ ಕಣ್ಣಿಗೆ ಹಾಕೋತಾರೆ ತಾನೆ, ಯಾರು ತಲೆ ಮೇಲೆ ಹಾಕೊಳ್ಳೋ. ಓಕೆ ಗುರು, ಇದು ಎಡಿಟ್. ಸೊ ನೀವು ಮಂಡ್ಯ ನಟನ ಸರ್ ಸ್ಕೂಲ್ಗೆ ನಾಟಕ ಮಾಡೋಕೆ ಹೋದ್ರಿ. ಸೊ ನೀವು ಅಲ್ಲಿಗೆ ಹೋದಾಗ ನೀವು ಮಾಡ್ತಾ ಇದ್ದಿದ್ದಂಥದ್ದು ನಾಟಕ. ಎಸ್, ನಾಟಕ ಅಂದರೆ ಆ್ಯಕ್ಟಿಂಗ್. ಎಸ್. ಇವಾಗ ನೀವೇನು ಕೂತ್ಕೊಂಡು ಮಾಡ್ತಿದ್ದೀರೋ ಅದು. ಇಲ್ಲ, ನಾನು ಆಕ್ಟಿಂಗ್ ಮಾಡ್ತಿಲ್ಲ. ಸೊ ನೀವು ಆ್ಯಕ್ಟಿಂಗ್ಗೆ ಅಂತ ಹೋದವರು ಇದ್ದಕ್ಕಿದ್ದಂಗೆ ಅವತ್ತೊಂದು ದಿವಸ ನಾನು ನಿಮ್ಗೆ ಹೇಳಿ ನಿಮ್ಮ ಸಿಂಗರ್ ಆಗ್ಬೋದು ಅಂತ ಹೇಳಿ, ಓಕೆ ಜೋಕ್ಸ್ ಅಪಾರ್ಟ್, ನೀವು ಆರ್ಟಿಸ್ಟ್ ಆಗಬೇಕು ಅಂತ ಹೋದವರು ಸಿಂಗರ್, ಏನೋ. ಹೌದು. ನನಗೆ ನಾನು ಸಿಂಗರ್ ಆಗಬೇಕು ಅನ್ನೋದು ತಲೆಯಲ್ಲೇ ಇರಲಿಲ್ಲ. ಐದರ್ ನಾನು ಫ್ಯಾಷನ್ ಡಿಸೈನರ್ ಆಗ್ತಿದ್ದೆ, ಇಲ್ಲ ಅಂದರೆ ಇಲ್ಲ ಅಂದರೆ ಆಯುರ್ವೇದಿಕ್ ಡಾಕ್ಟರ್ ಆಗ್ತಿದ್ದೆ. ಅದು ಎರಡೇ ನನಗೆ ತಲೆನಲ್ಲಿ ಇದ್ದಿದ್ದು. ಐ ಡೋಂಟ್ ನೋ ಫ್ರಮ್ ವೇರ್ ದ ಸಿಂಗಿಂಗ್ ಇದು ಬಂತು, ಅಲೆ ಬಂದ್ಬಿಡ್ತು, ನದಿ ಬಂದ್ಬಿಡ್ತು ಸಿಂಗಿಂಗ್ ಅನ್ನೋದು. ಆ್ಯಕ್ಚುಲಿ ನಾನು ನಟನಾಗಿ ಸೇರಿಕೊಂಡಿದ್ದು ಸಮ್ಮರ್ ಕ್ಯಾಂಪ್ ಅಂತ ಸೇರಿದ್ದು, ಆ್ಯಕ್ಟಿಂಗಿಗೆ ಅಂತಲೂ ಏನು ಇರಲಿಲ್ಲ. ಬಟ್ ದೆನ್ ಅಲ್ಲಿ ಹೋದ್ಮೇಲೆ ನಾನು ಆ್ಯಕ್ಟ್ರ್ ಆಗಬೇಕು, ಒಳ್ಳೆ ಆ್ಯಕ್ಟ್ರೆಸ್ ಆಗಬೇಕು ಅನ್ನೋದಿತ್ತು ಮನಸ್ಸಲ್ಲಿ. ಬಟ್ ಆಚೆ ಬಂದಾಗ ಐ ವಾಸ್ ಅ ಸಿಂಗರ್. ಇಲ್ಲಿ ಆಯುರ್ವೇದಿಕ್ ಡಾಕ್ಟರ್ ಅಂತ ಎಲ್ಲೋ ಒಂದು ಮಾತನ್ನ ಕೇಳ್ಪಟ್ಟೆ ನಾನು. ಹೌದು. ಸೊ ಈ ಆಯುರ್ವೇದಾಗೂ ಬಾಬಾ ರಾಮದೇವ್ಗೂ ಏನಾದರೂ ಕನೆಕ್ಷನ್ ಏನಾದರೂ ಇರಬಹುದು. ಇರ್ಬೋದು. ಬಿಕಾಸ್ ಐ ಲವ್ ಆಯುರ್ವೇದ ಆ್ಯಂಡ್ ಆಲ್ ದೋಸ್. ಆ ಥರದ್ದು ಇಷ್ಟ ಅಂತಾನೆ ಬಾಬಾ ರಾಮದೇವ್ನ ಕೇಳ್ತೀನಿ, ಅವ್ರ ವಿಷಯಗಳನ್ನ. ಓಹ್ ಮೈ ಗಾಡ್. ಓಕೆ, ನಿಮ್ಮಲ್ಲೊಬ್ರು ಡಾಕ್ಟ್ರು ಇದ್ದಾರೆ ಅಂದರೆ ಆಯುರ್ವೇದಕ್ಕೂ ಒಂದು ದಟ್ ಈಸ್ ಬೀಯಿಂಗ್ ಅ ಡಾಕ್ಟರ್ ಅಲ್ವಾ? ಸೊ ನಿಮ್ಮಲ್ಲೊಬ್ರು ಡಾಕ್ಟ್ರು ಇದ್ದಾರೆ. ಇರ್ಬೋದು, ಐ ಡೋಂಟ್ ನೋ. ಹಿಡನ್ ಟ್ಯಾಲೆಂಟ್ ಅಪ್ಪ. ನನ್ನ ಫ್ರೆಂಡ್ಸ್ಗೆಲ್ಲ ನನ್ನ ಆಯುರ್ವೇದಿಕ್ ಇದೇನೆ, ಸ್ವಲ್ಪ ಏನು ಗಂಟ್ಲು ಕೆಟ್ಟೋದ್ರೆ ಕಷಾಯ ಮಾಡ್ಕೊಡ್ತೀನಿ. ಸೊ ಹಾಗೆ ಅಂದರೆ ಇವ್ರಿಗೆ 3 ಕಡೆ ಕಾಲಿಟ್ಟಿದ್ದಾರೆ ಇವಾಗ. ಎಲ್ಲಿ ಒಂದು ಡಾಕ್ಟರು, ಒಂದು ಸಿಂಗರು, ಒಂದು ಆಕ್ಟರು. ಸೊ 3 ಕಡೆ ಯಾವ್ದಾದ್ರು ಒಂದು ಫ್ಲಾಪ್ ಆದ್ರೆ 2 ಕೈ ಹಿಡಿಯುತ್ತೆ ಇವ್ರಿಗೆ. ಲಾಸ್ಟಲ್ಲಿ ಅರ್ರೆ ಎಲ್ಲ. ಇನ್ನೊಂದಿದೆ, ಫ್ಯಾಷನ್ ಡಿಸೈನಿಂಗ್ ಬೇರೆ. ಕರೆಕ್ಟ್. ಓ ಮೈ ಗಾಡ್, ಸೀರಿಯಸ್ಲಿ 4 ಪ್ರೊಫೆಷನ್ನು. ಇದು ಹೆಂಗೆ ಎಲ್ಲನೂ ಒಟ್ಟಿಗೆ ಹೆಂಗೆ, ಹೌ ಆರ್ ಯು ಏಬಲ್ ಟು ಬ್ಯಾಲೆನ್ಸ್ ಇಟ್? 24 hours ಹಾಡೋಕ್ಕಾಗಲ್ಲ. 24 hours ಏನೋ ಡಾಕ್ಟರ್ ಇದು ಮಾಡ್ತೀನಿ ಅಂತ ಮೆಡಿಸಿನ್ ಮಾಡೋಕ್ಕಾಗಲ್ಲ. ಹಾಗೆ ಆ್ಯಕ್ಟಿಂಗ್ ಮಾಡೋಕ್ಕಾಗಲ್ಲ, ಇದು ಮಾಡೋಕ್ಕಾಗಲ್ಲ. ಸೊ ಎಲ್ಲ ಒಂದು 4 ಅವರ್ ಡಿವೈಡ್ ಮಾಡ್ಕೊಳ್ಳೋದು. ಆಮೇಲೆ ಇವ್ರು ಹೇಳೋದು ಹೆಂಗಿದೆ ಅಂತ ಅಂದರೆ, ಮದುವೆ ಆದ್ಮೇಲೆ 24 hours ನಾವು ಗಂಡನ ಜೊತೆ ಇರೋಕ್ಕಾಗಲ್ಲ. ಸೊ ಅವಾಗ ಅಲ್ಲಲ್ಲಿ ಬ್ರಾಂಚ್ ಆಫೀಸ್ ಓಪನ್ ಮಾಡಿ ಇಟ್ಕೊಂಡ್ರಣ. ಕರೆಕ್ಟ್. ಸೂಪರ್ ಸಾಕಾಗಿ ಹೇಳಿದ್ರಿ. ಯುವತಿಯರೇ ನೋಡಿ ಕಲ್ತ್ಕೊಳ್ಳಿ, ಯುವಕರೇ ನಿಮಗೆ ಬೆನಿಫಿಟ್. ಕರೆಕ್ಟ್ ಸೂಪರ್. ಏನೀಗ ಕಾಂಟ್ರಡಿಕ್ಟ್ ಇಲ್ಲ ಅಲ್ಲ? ಮದುವೆ ಆದ್ಮೇಲೆ ಗಂಡನ ಜೊತೆ 24 hours ಇರೋಕ್ಕಾಗಲ್ಲ. ಅತ್ತೆ ಮಾವ ಇರ್ತಾರೆ.
ಮಾಡ್ತಾರಲ್ಲ, ಅತ್ತೆಗೊಂದು 4 hours, ಮಾವಂಗೊಂದು 4 hours, ಅಪ್ಪ ಅಮ್ಮ ಯು ಕಾಂಟ್ ಲೀವ್ ದೆಮ್ ಅಟ್ ಆಲ್. ಫೋನ್ ಮಾಡ್ಬಿಟ್ಟು ಅವ್ರ ಜೊತೆ ಒಂದು 4 hours. ಅಗೇನ್ ಒನ್ ಮೋರ್ ಅನದರ್ ಕ್ವೆಶನ್ ಔಟ್ ಆಫ್ ಕ್ಯೂರಿಯಾಸಿಟಿ. ಒಂದು ಸಿಂಗರ್ ಆಗೋದಷ್ಟು ಸುಲಭವಾದ ಮಾತಲ್ಲ. ನಾನು ಏನಕ್ಕೆ ಇದು ಹೇಳ್ತಿದ್ದೀನಿ ಅಂತ ಅಂದರೆ, ಪ್ರತಿಯೊಬ್ಬರೂ ಅವ್ರು ಬಾತ್ರೂಮ್ ಸಿಂಗರ್ ಆಗೇ ಇರ್ತಾರೆ. ಸೊ ಬಾತ್ರೂಮ್ ಸಿಂಗರ್ ಆಗಿದ ತಕ್ಷಣ ಅವ್ರಿಗೆ ಮುಳುಗೋಗಿರ್ತಾರೆ, ಹಾಡಕ್ಕೆ ಬರದೇ ಇದ್ರೂ ಹಾಡಕ್ಕೆ ಪ್ರಯತ್ನ ಪಡ್ತಾರೆ. ಸೊ ಅಷ್ಟು ಜನದಲ್ಲಿ ಆ್ಯಕ್ಟ್ರಸ್ ಅನ್ನೋರನ್ನ ವಿ ಕ್ಯಾನ್ ಆಯ್ಕೆ ಮಾಡ್ಬೋದು. ಸಿಂಗರ್ಸ್ ಆದವ್ರನ್ನ ಅಲ್ಲಿ ಕೋಟಿ ಜನ ಇದ್ದಾರೆ ಸಿಂಗರ್ಸ್ ಆದವರು. ಸೊ ಆ ಕೋಟಿ ಜನದಲ್ಲಿ ನೀವು ಬಂದು ಸ್ಟ್ಯಾಂಡ್ ಅಲೋನ್ ಆಗ್ತಿದ್ದೀರಾ ಅಂತ ಅಂದರೆ ದರ್ ಇಸ್ ಸಮಥಿಂಗ್ ಯುನೀಕ್ನೆಸ್ ಇನ್ ಯು. ಸೊ ವಾಟ್ ವಾಸ್ ದ ಡಿಫಿಕಲ್ಟ್ ಟಚ್ವುಡ್? ಅದಿಲ್ಲದೆ ಇಲ್ಲ ಅಂತ ನಾನು ಅನ್ಕೊಳ್ತೀನಿ. ಬಟ್ ನಿಮಗೆ ಹ್ಯಾವ್ ಯು ಗಾನ್ ಥ್ರೂ ಎನಿ ಡಿಫಿಕಲ್ಟ್ ಫೇಸಸ್ ಆಫ್ ಯರ್ ಲೈಫ್? ಹ್ಯಾವ್ ಯು ಗಾನ್ ಥ್ರೂ ಎನಿ ಹರ್ಡಲ್ಸ್ ಇನ್ ಯರ್ ಲೈಫ್? ಆಫ್ ಕೋರ್ಸ್. ಸಿ, ಒಂದು ಗುರಿ ಮುಟ್ಟಬೇಕು ಅಂದರೆ ನೀವು ಹರ್ಡಲ್ಸ್ ಕ್ರಾಸ್ ಮಾಡದೆ ಹೋದರೆ ಅದು ನೀವು ಗುರಿ ಮುಟ್ಟಿದಂಗೆ ಆಗಲ್ಲ. ಹೌದು, ಏನೋ ಅಲ್ಲಿ ಹೋದಂಗೆ ಇರುತ್ತೆ ಅಷ್ಟೇ. ಹೌದು. ಸಿ, ಇಫ್ ಯು ಆರ್ ಡಿಸ್ಟೈನ್ಡ್ ಟು ರೀಚ್ ಎನಿ ಗೋಲ್, ನೀವು ನಿಮ್ಮ ಹಣೆ ಬರಹದಲ್ಲಿ ಅದು ಬರೆದಿದ್ರೆ ನೀವು ಅಲ್ಲಿಗೆ ಹೋಗಬೇಕು ಅಂತ ಹೋಗ್ತೀರಾ. ಬಟ್ ಆಬ್ವಿಯಸ್ಲಿ ಕಷ್ಟಗಳಿದ್ದೇ ಇರುತ್ತೆ. ಆ್ಯಂಡ್ ತುಂಬ ಕಷ್ಟಗಳು ನನಗಿತ್ತು, ಇದೆ ಅಫ್ಕೋರ್ಸ್. ಸಿಂಗರ್ ಆಗೋದು ಅನ್ನೋಕ್ಕಿಂತ ಆ ಸಿಂಗರ್ಗೆ ಬೇಕಾದ ಪ್ರೊಫೆಷ್ನಲಿಸಮ್ ಅಥವಾ ಏನಂತಾರೆ ಪರ್ಫೆಕ್ಷನ್, ಅದು ಇಟ್ ಕಮ್ಸ್ ಆ್ಯಸ್ ಯು ಲರ್ನ್, ಆ್ಯಸ್ ಯು ಗ್ರೋ ಓಲ್ಡ್. ಸಡನ್ನಾಗಿ ಯಾರೋ ತುಂಬ ಚೆನ್ನಾಗಿ ಹಾಡೋಕ್ಕಾಗಲ್ಲ. ಟೈಮ್ ಆಗ್ತಾ ಯು ಲರ್ನ್ ಮೆನಿ ಥಿಂಗ್ಸ್. ಆ್ಯಂಡ್ ಈಗ ಸಿಂಗರ್ ಅಂದರೆ, ಈಗ ಕ್ಲಾಸಿಕಲ್ ಸಿಂಗರ್ ಆಗೋಕ್ಕೆ ಯು ನೀಡ್ ದ ಕ್ಲಾಸಿಕಲ್ ಬ್ಯಾಕ್ಗ್ರೌಂಡ್. ಫೋಕ್ ಸಿಂಗರ್ ಆಗೋಕ್ಕೆ ಫೋಕ್ ಕಲಿಬೇಕು. ಬಟ್ ಇಫ್ ಯು ವಾಂಟ್ ಟು ಬಿಕಮ್ ಅ ಪ್ಲೇ ಬ್ಯಾಕ್ ಸಿಂಗರ್, ಯು ನೀಡ್ ಆಲ್ ದ ವರ್ಸ್ಟೈಲಿಟೀಸ್. ಎಲ್ಲ ತರಹದ ಸಾಧನೆಯೂ ಕಲೆಕ್ಟಿವ್ ಆಗಿ ಚೆನ್ನಾಗಿ ಬರಬೇಕು, ಪರ್ಫೆಕ್ಷನ್ ಇರಬೇಕು. ಇಫ್ ದೇ ಆಸ್ಕ್ ಯು ಟು ಸಿಂಗ್ ಅ ಕ್ಲಾಸಿಕಲ್ ಸಾಂಗ್, ಕರೆಕ್ಟಾಗಿ ಹಾಡಬೇಕು ಅದನ್ನೂ. ಇಲ್ಲ ಫೋಕ್ ಸಾಂಗ್ ಕೊಟ್ಟರೆ ಅದನ್ನು ಅಷ್ಟೇ ನೀಟಾಗಿ ಹಾಡಬೇಕು. ಪ್ಲೇಬ್ಯಾಕ್ ಸಿಂಗರ್ ಅನ್ನೋದು ಎಷ್ಟು ವರ್ಸಿಟಾಲಿಟಿ ಇರುತ್ತೆ ಅಂದರೆ ಅಷ್ಟು ಟೈಮ್ ತೊಗೊಳುತ್ತೆ. ನೀವು ಆ ಪರ್ಫೆಕ್ಷನ್ ಟೈಮ್ ಬರೋಕ್ಕೇ ಟೈಮ್ ತೊಗೊಳುತ್ತೆ. ಸೊ ಆಬ್ವಿಯಸ್ಲಿ ಆ ಟೈಮಲ್ಲಿ ವಾಟ್ ಎವರ್ ಯು ಫೇಸ್ ಇಸ್ ದ ಡಿಫಿಕಲ್ಟೀಸ್. ಈಗ ಯಾರೋ ಕರೀತಾರೆ, ಅವ್ರು ಮ್ಯೂಸಿಕ್ ಡೈರೆಕ್ಟರ್ಸ್ ಯೂಶಲಿ ಅವ್ರು ಒಂದು ಪಿಚ್ಚಲ್ಲಿ ಒಂದು ಹಾಡು ಕಂಪೋಸ್ ಮಾಡಿರ್ತಾರೆ. ಆ ಪಿಚ್ಚು ನಮಗೆ ಕಂಫರ್ಟಬಲ್ ಆಗಿದ್ರೆ ನಾವು ಚೆನ್ನಾಗಿ ಹಾಡೋಕ್ಕೆ ಸಾಧ್ಯ, ಇಲ್ಲ ಅಂದರೆ ಇಲ್ಲ. ಎಷ್ಟೊಂದು ಸಂದರ್ಭಗಳಲ್ಲಿ ನೀವು ಹೋಗಿ ಹಾಡು ಇರ್ತೀರಾ, ನಿಮಗೆ ಹೇಳೋ ಇರ್ತಾರೆ ನಿಮ್ಮ ಹಾಡು ಇಟ್ಕೊಂಡಿರ್ತೀವಿ ಅಂತ. ಆಡಿಯೋ ರಿಲೀಸ್ ಆಗಿ ಕ್ಯಾಸೆಟಲ್ಲಿ ನಿಮ್ಮ ಹೆಸರಿರಲ್ಲ, ಬೇರೆ ಯಾರ್ದೋ ಹೆಸರಿರುತ್ತೆ. ದಟ್ ಹ್ಯಾಪನ್ಸ್. ಆ ಟೈಮಲ್ಲಿ ಆಬ್ವಿಯಸ್ಲಿ ತುಂಬ ಹರ್ಟ್ ಆಗುತ್ತೆ, ಕಷ್ಟನೂ ಆಗುತ್ತೆ ಅದನ್ನು ಡೈಜೆಸ್ಟ್ ಮಾಡ್ಕೊಳ್ಳೋಕ್ಕೆ. ನಮ್ಮ ಇಂಡಸ್ಟ್ರಿ ದಟ್ ಇಸ್ ಕ್ವೈಟ್ ಆಬ್ವಿಯಸ್. ಯಾ ಇಟ್ ಈಸ್. ಹಾಗಾದಾಗ ನಾವು ಐ ಫೀಲ್ ಲೈಕ್ ಓಕೆ, ಆವತ್ತು ಆ ಸಂದರ್ಭದಲ್ಲಿ ಅದು ಒಂದು ಸೀನ್ ಆಗಿರಲಿಲ್ಲ ಅಂದರೆ ನನಗೆ ಇವತ್ತು ಸ್ವಲ್ಪ ಪೇಷನ್ಸು ಬರ್ತಿರ್ಲಿಲ್ಲ. ಅಂದರೆ ಅದನ್ನು ಡೈಜೆಸ್ಟ್ ಮಾಡ್ಕೊಳ್ಳೋ ಅಷ್ಟು ಪೇಷನ್ಸ್ ನನಗಿರ್ತಿರ್ಲಿಲ್ಲ. ಸೊ ನನಗನ್ಸುತ್ತೆ ಕಷ್ಟಗಳಿದ್ರೇ ನೀವು ಕರೆಕ್ಟ್ ಆಗೋದು, ಕಷ್ಟಗಳು ಬಂದ್ರೇ ನೀವು ಒಂದು ಪರ್ಫೆಕ್ಟ್ ಸಿಂಗರ್ ಅಂತ ಆಗೋದು. ಅಥವಾ ನಿಮ್ಮ ಯಾವುದೇ ಫೀಲ್ಡಲ್ಲಿ ಪರ್ಫೆಕ್ಷನ್ ಬರೋದೇ ಆವಾಗ. ಬಿಕಾಸ್ ಯು ಲರ್ನ್ ವಿತ್ ಆಲ್ ದ ಮಿಸ್ಟೇಕ್ಸ್ ಆರ್ ನಿಮ್ಮ ಟ್ರಬಲ್ಸ್ ಏನೇ ಆದರೂ ನಿಮ್ಮ ಲೈಫಲ್ಲಿ ಅದರಿಂದ ನೀವು ಕಲ್ತ್ಕೋತೀರಾ. ಹೌದು, ಟ್ರೂ. ಆ್ಯಂಡ್ ಇವರು ಆ್ಯಸ್ ಶಿ ಟೋಲ್ಡ್, ಇವರೊಂದು ಕಷ್ಟಕರವಾಗಿರೋ ಜೀವನದಲ್ಲಿ ಅವರ ಫೇಸ್ ಆಫ್ ಲೈಫಲ್ಲಿ ಹೋಗ್ತಿರ್ಬೇಕಾದ್ರೆ ಹಾಗೆ ಇವರು ಅನನ್ಯ ಭಟ್ ಅಂತ ಕರ್ನಾಟಕಕ್ಕೆ ಪ್ರಸಿದ್ಧ ಆಗಿರೋದು ಆ ಒಂದು ಚಲನಚಿತ್ರದಿಂದ, ಇಫ್ ಐ ಆಮ್ ನಾಟ್ ರಾಂಗ್, ಅದು ಲೂಸಿಯಾದಿಂದ. ಆ ಲೂಸಿಯಾದಲ್ಲಿ ನೀ ಮಾಯೆ ಒಳಗೋ ಮಾಯೆ ನಿನ್ನೊಳಗೋ ಅನ್ನೋ ಡ್ಯೂಯೆಟ್ ಸಾಂಗ್ ಒಂದು ಹಾಡ್ತಾರೆ. ಅದು ಹಾಡಿದ ತಕ್ಷಣ ಆ ವಾಯ್ಸೇ ಒಂದು ಸ್ಟ್ಯಾಂಡ್ ಅಲೋನ್ ಆಗಿ ಅನನ್ಯ ಭಟ್ ಅನ್ನೋರು ಇಡೀ ಕರ್ನಾಟಕಕ್ಕೆ ಪರಿಚಯ ಆಗ್ತಾರೆ. ಸೊ ಹೌ ಡಿಡ್ ದಿಸ್ ಹ್ಯಾಪನ್ ಟು ಯು? ಅದು ಇನ್ ದ ಸೆನ್ಸ್ ಅದಕ್ಕೂ ಮುಂಚೆ ಹಾಡಿದಿರ, ಬಟ್ ಹೆಸರು ಬಂದಿಲ್ಲ, ಅದನ್ನ ನಾವು ಹೇಳ್ಕೊಳಕ್ ಹೋಗೋದು ಬೇಡ. ಅದಕ್ಕಿಂತ ಮುಂಚೆ ನನಗೆ ಗೊತ್ತಿರಲಿಲ್ಲ ನಾನು ಚೆನ್ನಾಗಿ ಹಾಡಿದ್ದೀನಿ ಅಥವಾ ಮೂವಿನಲ್ಲಿ ಹಾಡಿದ್ದೀನಿ ಅಂತ. ಬಿಕಾಸ್ ಆವಾಗ ಐ ವಾಸ್ ಇನ್ 9th ಸ್ಟ್ಯಾಂಡರ್ಡ್ ಆರ್ 10th ಸ್ಟ್ಯಾಂಡರ್ಡ್ ಅಷ್ಟೇ. ಸೊ ಯಾರೋ ಫೋನ್ ಮಾಡಿದ್ರು, ದಟ್ ಇಸ್ ನಾಗ್ತಿಹಳ್ಳಿ ಸರ್. ಅವ್ರು ಕರ್ಕೊಂಡೋಗಿ ಸ್ಟುಡಿಯೋದಲ್ಲಿ ಹಾಡಿಸಿದ್ರು. ಸೌಂಡ್ ಇಂಜಿನಿಯರ್ ಇದ್ರು, ಅವ್ರು ಹಾಡಿಸಿದ್ರು. ನನ್ಗೆ ಅದೆಲ್ಲ ಈಗ ಅನ್ಸುತ್ತೆ, ನಾನು ಆವಾಗಲೇ ಹಾಡಿದ್ದೆ ಮೂವಿನಲ್ಲಿ ಅಂತ. ನೌ ಐ ಕ್ಯಾನ್ ರಿಲೇಟ್ ದಟ್. ಸೊ ಆವಾಗ ಇಟ್ ವಾಸ್ ನಥಿಂಗ್ ಗ್ರೇಟ್. ಸೊ ಲೂಸಿಯಾ ವಾಸ್ ಒಂಥರ ಬೋನಸ್ ನನಗೆ. ನಾನು ಹೋಗಿ ಹಾಡಿದ್ದೆ ಬೇರೆ ಥರ ಹಾಡು. ಪೂರ್ಣ ಸರ್ಗೆ
ನಾನು ಈ ಥರ ಹಾಡು ಹಾಡ್ಬೋದು ಅಂತ ಯಾಕೆ ಅನ್ನಿಸ್ತು ಗೊತ್ತಿಲ್ಲ. ಓಕೆ, ಯುನೋ ಒಂಥರ ಏನೋ ಈ ದೇವರು ವರ ಕೊಟ್ಟಂಗೆ ಆಯ್ತು ಅದು. Miracle. ಯಾ ಇಟ್ ಈಸ್ ಅ ಮಿರಾಕಲ್. ಲೂಸಿಯಾ ಬಂದಮೇಲೆ ಓಕೆ ದೆನ್ ಐ ಸ್ಟುಡ್ ಸ್ಟ್ರಾಂಗ್, ಲೈಕ್ ಇಲ್ಲ ನಾನು ಸಿಂಗರೇ ಆಗಬೇಕು ಅಂತ. ಆ್ಯಂಡ್ ಆ್ಯಕ್ಚುಲಿ ನಾನು ಪೂರ್ಣಚಂದ್ರ ತೇಜಸ್ವಿ ಅವ್ರ ಬಗ್ಗೆ ಹೇಳಬೇಕು ಅಂತಂದರೆ, ಆ ಮನುಷ್ಯ ಬಂದು ಕನ್ನಡಕ್ಕೆ ತುಂಬ ಪ್ರೀತಿ ಕೊಡುವಂಥ ಮನುಷ್ಯ ನಾನು ನೋಡ್ದಂಗೆ. ಆ್ಯಂಡ್ ಮೈಸೂರು ಅಂದರೆ ಅಪ್ಪಟ ಪ್ರೇಮ ಆ ಮನುಷ್ಯನಿಗೆ. ಹೌದು. ಅವರು ಬರೆಯೋ ಹಾಡುಗಳು, ಅವ್ರು ಹೇಳೋದು. ಸೊ ಇವಾಗ ಪೂರ್ಣಚಂದ್ರ ತೇಜಸ್ವಿ ಅವರು ಬಂದು ನಿಮ್ಮನ್ನು ಅಪ್ರೋಚ್ ಮಾಡ್ತಾರೆ. ಅವ್ರು ಅಪ್ರೋಚ್ ಮಾಡಲಿಲ್ಲ. ನವೀನ್ ಸಜ್ಜು ನನ್ನನ್ನು ನಟನಾದಲ್ಲಿ ರಂಗಗೀತೆ ಹಾಡಬೇಕಾದ್ರೆ ನೋಡಿ ಅಲ್ಲಿಂದ ಹಿ ಹ್ಯಾಡ್ ಕಾಲ್ಡ್ ಮೀ. ನಿನ್ನ ಹಾಡು ನೋಡಿದ್ದೀನಿ ನಾನು, ಹಿಂಗೆ ಒಂದು ಮೂವಿ ಮಾಡ್ತಿದ್ದೀವಿ, ನಿಂಗೆ ಹಾಡೋಕ್ಕೆ ಇಷ್ಟ ಇದ್ದರೆ ಹಿಂಗಿದೆ, ನಾನು ಇಲ್ಲಿ ಅಡ್ರೆಸ್ ಹೇಳ್ತೀನಿ, ನೀನು ಅಲ್ಲಿ ಬಂದು ಒಂದ್ಸತಿ ಆಡಿಷನ್ ಕೊಡು ಅಂತ ಹೇಳಿದ್ದು. ಸೊ ಅವ್ರು ಕರ್ಕೊಂಡು ಹೋಗಿ ಪೂರ್ಣ ಸರ್ ವಾಯ್ಸ್ ಟೆಸ್ಟ್ ಮಾಡಿದ್ರು, ಆಮೇಲೆ ಇಟ್ ಆಲ್ ಸ್ಟಾರ್ಟೆಡ್. ಆ್ಯಂಡ್ ಇವಾಗ ನೀವು ಒಂದು ಸಾಂಗಿಗೆ ನೀವು ಎಷ್ಟು ದುಡ್ಡು ತೊಗೊಳ್ತಾ ಇದ್ದೀರಾ? ನಾನು ನಿಮ್ಮ ಮುಖ ನೋಡ್ತಿಲ್ಲಪ್ಪ. ದುಡ್ಡ ಹಂಗಂದ್ರೆ ಏನು? ನಾನು ನಿಮ್ಮ ಮುಖ ನೋಡಿಲ್ಲ. ಇದರಿಂದ ನಾನು ಇದನ್ನೇನೆ ಕೇಳ್ತಾ ಇದ್ದೀನಿ ಅಂತ ಅಂದರೆ, ಇಂಡಸ್ಟ್ರಿನಲ್ಲಿ ಸಿಕ್ಕಾಪಟ್ಟೆ ಡೈರೆಕ್ಟರ್ಸ್ಗಳು ಅಳಿತಾ ಇದ್ದಾರೆ ಫಿಲಮ್ ಮಾಡಬೇಕು ಅಂತ. ಅವ್ರುಗಳಿಗೆ ಸಿಂಗರ್ಸು ಬೇಕಾಗ್ತಾರೆ. ಸೊ ಸಿಂಗರ್ಸ್ ಬೇಕು ಅಂತ ಅಂದರೆ ಇಲ್ಲಿ ಯಾರೋ ಒಬ್ರು ಹೇಳಿದ್ರು ದುಡ್ಡು ತೊಗೊಳಲ್ಲ, ದುಡ್ಡು ಅಂದರೆ ಏನು ಅಂತ. ಯುನೋ, ಸೊ ಅನನ್ಯ ಭಟ್ ಅಂತ ಒಬ್ರು ಇದ್ದಾರೆ, ಅವ್ರ ವಾಯ್ಸ್ ತುಂಬ ಚೆನ್ನಾಗಿದೆ, ಯುಟಿಲೈಸ್ ಮಾಡ್ಕೊಳ್ಬೋದು. ಯೋಚನೆ ಮಾಡ್ರಪ್ಪ. ನಾನು ಬೇರೆ ಏನೂ ಹೇಳಿಲ್ಲ. ನೀವೇನು ಇಟ್ಸ್ ಓಕೆ. ನನಗೆ ಒಳ್ಳೆ ಮ್ಯೂಸಿಕ್ಗೆ ಐ ವಾಂಟ್ ಟು ಬಿ ಅ ಮೀಡಿಯಮ್ ಅಷ್ಟೇ. ನನಗೆ ದುಡ್ಡು ಮಾಡಬೇಕು ಅನ್ನೋದೇನಿಲ್ಲ. ಏನಿಲ್ಲ, ಪರವಾಗಿಲ್ಲ. ನೀವು ದುಡ್ಡು ಕೊಟ್ಟರು ಪರವಾಗಿಲ್ಲ, ನಾನು ಅಕೌಂಟ್ ನಂಬರ್ ಕೊಡ್ತೀನಿ ನಾನು. ನಿಮ್ಮ ಲೈಫಲ್ಲಿ ನಿಮ್ಮ ಫಸ್ಟ್ ಸಾಂಗ್ ಹಾಡಿದ್ದು ಬೀಟ್ ಇನ್ ಬಾತ್ರೂಮ್ ಅವ್ರ ಬೀಟ್ ಔಟ್ಸೈಡ್, ಓಕೆನಾ? ಫಿಲಮ್ ಸಾಂಗ್ ಹಾಡಿರೋದು ಯಾವುದು? ಓಕೆ, ಇಟ್ ವಾಸ್ ಊರಕಣ್ಣು. ಓಕೆ, ಇವಾಗ ಒಂದು ಸಾಂಗು ಅದನ್ನ ಪ್ಲೀಸ್ ಐ ವಾಂಟ್ ಯು ಟು ಸಿಂಗ್. ಆ್ಯಂಡ್ ಅದು ಬಿ ಟೆಂಪೋ ಅದೆಲ್ಲ ಆಡ್ತಿರೋ, ಎ ಮೈನರಲ್ಲಿ ಹಾಕೊಂಡು ಬಿ ಟೆಂಪೋನಲ್ಲಿ ಆಡಿ, ಆಮೇಲೆ ಅದು ರಾಗ ಅಂತ ಹೋಗುತ್ತಲ್ಲ, ಆವಾಗ ನೀವು ಒಂದು ಸ್ವಲ್ಪ ಕತ್ತೆತ್ಬಿಟ್ಟು ಹ್ಯಾಂಡ್ ಸಿಗ್ನಲ್ಸ್ ಇದೆ, ಅವಾಗ ಅಂತ ಅಂದು ಒಂದು ಸ್ವಲ್ಪ ಮೂಗರಳಿಸಿ. ಯಾಕಂದರೆ ನೇಸಲ್ ಅದು ಫೋರ್ಸ್ ಗಶ್ ಬರೋದ್ರಿಂದ ನಿಮಗೆ ವಾಯ್ಸ್ ಔಟ್ಪುಟ್ ಚೆನ್ನಾಗಿ ಬರುತ್ತೆ. ಆ್ಯಂಡ್ ಕೀಪ್ ಬಿ ಸ್ಟ್ರೈಟ್. ನಂತರ ಏನು, ಯಾವ ಭಾಷೆ ಮಾತಾಡ್ತಿದ್ದೀರಾ? ಬಾಹುಬಲಿ ಹೂವ ಅದನ್ನು ಮಾತಾಡ್ತಿದ್ದೀನಿ ನಾನು. ಓಕೆ, ಸೊ ಎ ಮೈನರ್ ಮೇಜರ್ ನಾನು ಕಾರ್ಡ್ ಸೀನಲ್ಲಿ ಅದು ಟೆಂಪೋ ಇದನ್ನ ಮೇಂಟೈನ್ ಮಾಡಿ. ಓಕೆ, ಅದು ನಾವು ಸಿಂಗರ್ಸ್ಗೆ ಅರ್ಥ ಆಗೋ ಭಾಷೆ. ಪ್ಲೀಸ್. ಇದು ರಾಜು ಅನಂತ ಸ್ವಾಮಿ ಅವರ ಬರ್ಡೇ ಇವಾಗಷ್ಟೇ ಆಯಿತು. ಐ ವಾಂಟ್ ಟು ಡೆಡಿಕೇಟ್ ದಿಸ್ ಟು ಹಿಮ್ ಬಿಕಾಸ್ ಅವರೇ ನನ್ನ ಸ್ಫೂರ್ತಿ, ನನ್ನ ಸ್ಟ್ರೆಂತ್ ಆ್ಯಂಡ್ ಎವ್ರಿಥಿಂಗ್. ಅವ್ರು ನಿಜವಾಗ್ಲೂ ಇದ್ದಿದ್ರೆ ನಾನು ಐ ಡೋಂಟ್ ನೋ, ಐ ಮಿಸ್ ಹಿಮ್ ಸೋ ಮಚ್. Proud of me probably, because he used to call me with so much of love. He used to call me Pulchar. ಪುಲ್ಚಾರ್ ಬಾರೆ ನನ್ನ ಮದುವೆ ಆಗಿ ಅಂತ. ಐ ವಾಸ್ ಸೋ ಸ್ಮಾಲ್, ನನಗೆ ಅರ್ಥನೂ ಆಗ್ತಿರ್ಲಿಲ್ಲ ಅವ್ರ ಜೋಕ್ಸ್ ಎಲ್ಲ. ತುಂಬ ಜೋವಿಯಲ್ ಪರ್ಸನ್ ಆ್ಯಂಡ್ ಐ ಸೀರಿಯಸ್ಲಿ ಮಿಸ್ ಹಿಮ್. ರಾಜು ಮಾಮ, ದಿಸ್ ಇಸ್ ಫಾರ್ ಯು ವೆರೆವರ್ ಯು ಆರ್. ಡೆಫಿನೆಟ್ಲಿ ಎಸ್. ಯಾ. ಊರ ಕಣ್ಣು ಯಾರ ಕಣ್ಣು, ಮಾರಿ ಕಣ್ಣು ಹೋರಿ ಕಣ್ಣು, ಯಾವ ಮಸಣೆ ಕಣ್ಣು ಬಿತ್ತಮ್ಮ, ನಮ್ಮ ಪ್ರೀತಿ ಮ್ಯಾಲೆ ನಮ್ಮ ಪ್ರೀತಿ ಮ್ಯಾಲೆ ನಮ್ಮ ಪ್ರೀತಿ ಮ್ಯಾಲೆ ನಮ್ಮ ಪ್ರೀತಿ ಮ್ಯಾಲೆ. ಊರ ಕಣ್ಣು ಯಾರ ಕಣ್ಣು, ಮಾರಿ ಕಣ್ಣು ಹೋರಿ ಕಣ್ಣು, ಯಾವ ಮಸಣೆ ಕಣ್ಣು ಬಿತ್ತಮ್ಮ ಬಿತ್ತಮ್ಮ, ನಮ್ಮ ಪ್ರೀತಿ ಮ್ಯಾಲೆ ನಮ್ಮ ಪ್ರೀತಿ ಮ್ಯಾಲೆ ನಮ್ಮ ಪ್ರೀತಿ ಮ್ಯಾಲೆ ನಮ್ಮ ಪ್ರೀತಿ ಮ್ಯಾಲೆ. ಹಣೆ ಬರಹಕ್ಕೆ ಹೊಣೆ ಯಾರು, ಇಲ್ಲಿ ಬೊಂಬೆ ಎಲ್ಲಾರು, ಯಾವ ಮದ್ದು ಇರದಂಥ ನೋವು ನೂರಾರು. ಇತಿಹಾಸ ಆದೋರು ಪ್ರೀತಿಯಲ್ಲಿ ಸೋತೋರು, ನಾವು ಚರಿತೆಯಾದರೆ ಸೇರಲಿ ಉಸಿರು.
ನಮ್ಮ ಖಳನಾಯಕ ಮ್ಯಾಲೆ ಇರೋ ಮಾಲೀಕ ಕಾಲ ಕಡು ಕೀಚಕ ಪ್ರೀತಿ ಕೊಲೆ ಪಾತಕ ಊರ ಕಣ್ಣು ಯಾರ ಕಣ್ಣು ಮಾರಿ ಕಣ್ಣು ಹೋರಿ ಕಣ್ಣು ಯಾವ ಮಸಣೆ ಕಣ್ಣು ಬಿತ್ತಮ್ಮ ಬಿತ್ತಮ್ಮ ನಮ್ಮ ಪ್ರೀತಿ ಮ್ಯಾಲೆ ನಮ್ಮ ಪ್ರೀತಿ ಮ್ಯಾಲೆ ನಮ್ಮ ಪ್ರೀತಿ ಮ್ಯಾಲೆ ನಮ್ಮ ಪ್ರೀತಿ ಮ್ಯಾಲೆ. ಸೂಪರ್ ಸೂಪರ್. ಥ್ಯಾಂಕ್ ಯು. ಆಡಿ ಆಡಿ ಒಂಥರ ಹಂಗೆ ಗಂಟ್ಲು ಜ್ಯೂಸ್ ಕುಡಿ. ಹಾಡ್ದವಳು ನಾನು, ಕುಡಿತಿರೋದು ಅವರು. ಬ್ಯೂಟಿಫುಲ್ 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 ವಾಯ್ಸ್. ಅದು ಹೈ ಪಿಚ್ಚಲ್ಲಿ ದಟ್ ಇಸ್ ಆಕ್ಚುಲಿ ಕ್ವೈಟ್ ಡಿಫಿಕಲ್ಟ್. ಅದು ಕೂತ್ಕೊಂಡು ಹಾಡಬೇಕು ಅಂತ ಅಂದ್ರೆ ಇನ್ನೊಂದು ಸ್ವಲ್ಪ ಕಷ್ಟನೇ ಅದು ಅಲ್ವಾ. ದ ಎನರ್ಜಿ ಗೋಸ್ ಡೌನ್. ಕರೆಕ್ಟ್. ಸೊ ಇವತ್ತು ಒಂದು ಸ್ವಲ್ಪ ಪಾಸಿಟಿವ್ ವೈಬ್ರೇಷನ್ಸ್ ನನ್ನ ಪಕ್ಕದಲ್ಲಿ ಕೂತಿರೋದ್ರಿಂದ ಆ ಅಂಶ ಒಂದು ಸ್ವಲ್ಪ ಹೇಳ್ಕೊಂಡಿರೋದ್ರಿಂದ ಎಲ್ಲ ಒಂದ್ ಕಡೆ that's what obvious. So this was your first song. ನಾನು ಕಲ್ತಿದ್ದು, ನಾನು ಇಷ್ಟಪಟ್ಟು ಹಾಡಿದ್ದು ಫಸ್ಟ್ ಸಾಂಗ್ ಇದು. ಆ್ಯಂಡ್ ನಿಮಗೆ ಯಾವ ಟೈಪ್ ಆಫ್ ಜಾನರ್ ಸಾಂಗ್ಸ್ನ ಹಾಡಕ್ಕೆ ನೀವು ಇಷ್ಟಪಡ್ತೀರಾ? ಐ ಡೂ ಲೈಕ್ ಟು ಸಿಂಗ್ ಫೋಕ್ ಸಾಂಗ್. Yes. ಆ್ಯಂಡ್ ಇತ್ತೀಚೆಗೆ ನೋಡಿದೆ ಅನನ್ಯ ಅವರು ತಮಿಳ್ ಇಂಡಸ್ಟ್ರಿಗೆ ಹೋಗ್ತಾ ಇದ್ದಾರಪ್ಪ. ಏನು ವಿಶೇಷ ಅದು? ಯಾವ ಫಿಲಮ್ಗೆ? ಕರುಪ್ಪನ್ ಅಂತ ಮೂವಿ, ವಿಜಯ್ ಸೇತುಪತಿ ಹೀರೋ ಆ್ಯಂಡ್ ದಿ ಇಮಾನ್ ಸರ್ ಮ್ಯೂಸಿಕ್ ಡೈರೆಕ್ಟರ್. ದಿ ಇಮಾನ್. ಓಕೆ. ಅದರಲ್ಲಿ ಯು ಆರ್ ಸಿಂಗಿಂಗ್ ಅ ಸಾಂಗ್. Yes, I have sung. ಎಷ್ಟು ತಗೊಂಡ್ರಿ ರೆಮ್ಯುನರೇಷನ್? ಏನು ಹಿಂಗೆ ಕೇಳ್ತಾರೆ ಇವರು? ಅಲ್ಲ, ತಮಿಳ್ ಇಂಡಸ್ಟ್ರಿಯಲ್ಲಿ ದುಡ್ಡು ಕೊಡ್ತಾರಪ್ಪ, ನಮ್ಮ ಇಂಡಸ್ಟ್ರಿಯಲ್ಲಿ ಕೊಡ್ತಾರೆ, ನೀವು ತಗೊಳ್ಳಲ್ಲ ಅಂತ. ಸೊ ಚಿಕ್ಕಮ್ಮನ ಮನೇಲಿ ದೊಡ್ಡಮ್ಮನ ಮನೇಲಿ ತಗೊಳ್ಳೋಣ ದುಡ್ಡು ಕೊಡ್ಬೇಕಾದ್ರೆ ಯಾಕೆ ಬಿಡ? ಕೊಟ್ಟಿದ್ದಾರೆ. ಎಷ್ಟು ಕೊಟ್ಟಿದ್ದಾರೆ? ಎಷ್ಟು ಕೊಟ್ಟಿದ್ದಾರೆ? ಸರಿ ಬಿಡಿಪ್ಪ, ನಾವು ಜಾಸ್ತಿ ಏನು ಫೋರ್ಸ್ ಮಾಡಕ್ ಹೋಗಲ್ಲ. ಹೇಳಂಗಿದ್ರೆ ಹೇಳ್ಕೊಳ್ಬೋದಪ್ಪ. ಆ್ಯಂಡ್ ಒಂದು ನೀವು ಡಾಕ್ಟರ್ APJ ಅಬ್ದುಲ್ ಕಲಾಂ ಸರ್ನ ನೀವು ಹೋಗ್ಬಿಟ್ಟು ಮೀಟ್ ಮಾಡಿದ್ದೀರಾ. ನಮ್ಮ ಎಲ್ಲರ ನೆಚ್ಚಿನ ಪ್ರೆಸಿಡೆಂಟ್ ಅವರು. ಅವ್ರನ್ನ ಮೀಟ್ ಮಾಡಿ ಅವ್ರ ಜೊತೆ ಮಾತಾಡಿದ್ದೀರಾ ನೀವು. ಸೊ ಅಲ್ಲಿ ಏನು ವಾಟ್ ವಾಸ್ ಇಟ್ ಆಲ್ ಅಬೌಟ್? ಮಾತು ಅನ್ನೋಕ್ಕಿಂತ ಇಟ್ ವಾಸ್ ಅಗೇನ್ ನನ್ನ ಸಿಂಗರ್ ಆಗಿರೋದಕ್ಕೆ ಅಥವಾ ಏನೋ ನನ್ನ ಸೌಭಾಗ್ಯ ಅದು. ಅವ್ರು ನಮ್ಮ ಜೊತೆ ನಿಂತ್ಕೊಂಡು ಹಾಡು ಹೇಳಿದ್ರು. ಸೊ ಒಂಥರ ಈಗ even when I was singing ಊರ ಕಣ್ಣು, I got a little emotional because it was Raju Mama's song. He has sung that and I miss him. So ಅಲ್ಲಿ ಇಲ್ಲಿ ಲಿರಿಕ್ಸ್ ಹಂಗಾಗತ್ತೆ. The same thing had happened when APJ sir was standing here. He is singing and we were singing the national anthem actually. ಕೈಯಲ್ಲಿ ಫುಲ್ ರೋಮಾಂಚನ, ನಿಜವಾದ ರೋಮಾಂಚನ ನಾನು ಆವತ್ತು ಎಕ್ಸ್ಪೀರಿಯನ್ಸ್ ಮಾಡಿದ್ದು. ದ ಟ್ರೂ ರೋಮಾಂಚನ. APJ sir is standing here next to us and he is singing. ನಾನು ಅವ್ರನ್ನ ನೋಡ್ಲೋ, ಹಾಡ್ಲೋ, ಕಣ್ಣಲ್ಲಿ ನೀರು ಬರ್ತಿದೆ, ಅದನ್ನು ಮ್ಯಾನೇಜ್ ಮಾಡ್ಲೋ. ದಟ್ ವಾಸ್ ಟ್ರೂಲಿ ಲೈಕ್ ಗಾಡ್ಲಿ. ನಾನು ಸ್ವರ್ಗ ಅಥವಾ ದೇವ್ರ ಪ್ರತ್ಯಕ್ಷ ಆಗಿದ್ದಾನೆ. ಸಮಥಿಂಗ್ ವಿಮ್ಸಿಕಲ್ ವಾಸ್ ದಟ್ ಸೀನ್. ಆ್ಯಂಡ್ ಎಷ್ಟು ಜನಕ್ಕೆ ತಾನೇ ಆ ಒಂದು ಭಾಗ್ಯ ಸಿಗುತ್ತೆ? ದೊಡ್ಡ ವ್ಯಕ್ತಿನ ಮೀಟ್ ಮಾಡಿ ಪಕ್ಕದಲ್ಲಿ ನಿಂತ್ಕೊಳ್ಬೇಡಿ, ನೋಡೋದೇ ಒಂದು ಅದೃಷ್ಟ. ಅಂಥದ್ದು ನೀವು ಪಕ್ಕದಲ್ಲಿ ನಿಂತ್ಕೊಂಡು ಅವ್ರ ಜೊತೆ ನ್ಯಾಷನಲ್ ಹ್ಯಾಂಥಮ್ನ ಹಾಡಿ ಆ ಹೆಮ್ಮೆಯ ಮಗಳು ನಮ್ಮ ಕರ್ನಾಟಕದಲ್ಲಿದ್ದಾರೆ. ಸೊ ಆ್ಯಂಡ್ ದಟ್ ಇಸ್ ವಾಟ್ ವಿ ಆರ್. ನಾವು ಮಾಡ್ಬೇಕಾಗಿದ್ದು ಇಷ್ಟೇ ಫ್ರೆಂಡ್ಸ್. ವಿ ಜಸ್ಟ್ ಹ್ಯಾವ್ ಟು ನಾವು ಇವ್ರನ್ನ ಬೆಳೆಸ್ಬೇಕು. ಅದೊಂದೇ ರೆಸ್ಪಾನ್ಸಿಬಿಲಿಟಿ. ನಾನು ಯಾವಾಗಲೂ ಹೇಳೋದು, ನಾವು ಮಾಡ್ತೀವಿ, ನಾವು ಪ್ರತಿಯೊಂದನ್ನು ನಾವು ನಿಮ್ಗೆ ಚೆನ್ನಾಗಿ ಕೊಡ್ತೀವಿ. ಇನ್ನು ನಾನು ನಿಮ್ಮ ಕೈಯಲ್ಲಿ ಕೊಡ್ತೀವಿ. ನಾವು ಬೆಳೆಸೋದೆಲ್ಲ ಅವ್ರಿಗೆ ಬಿಟ್ಟಿರೋದು. ಆ್ಯಂಡ್ ನೀವು ಇಷ್ಟಪಟ್ಟು ಇತ್ತೀಚೆಗೆ ಫಿಲಮಲ್ಲಿ ಇಷ್ಟಪಟ್ಟು ನೀವು ಹಾಡಿರೋ ಸಾಂಗ್ಸ್ ಬಿಟ್ಟು ಒಂದು ಸಾಂಗ್ ನಿಮ್ಗೆ ಯಾವ್ದು ತುಂಬ ಇಷ್ಟ ಹಾಡೋಕ್ಕೆ? ಬೀಟ್ ಮೇಲ್ ವರ್ಷನ್ ಆಲ್ಸೋ ಫೀಮೇಲ್ ವರ್ಷನ್, ಯಾವುದಾದ್ರು ಒಂದು ಸಾಂಗು ನಿಮ್ಗೆ ಯಾವ್ದು ತುಂಬ ಲೈಕ್ ಅವಾಗ ಹಮ್ ಮಾಡ್ತೀರಾ, ಆರ್ ಯು ಎಂಜಾಯ್ ಹಮ್ಮಿಂಗ್ ದಟ್ ಸಾಂಗ್ ಅಂತ ಅಂತಾರೆ? ಯಾವುದಿರ್ಬೋದು? ದೇರ್ ಆರ್ ಮೆನಿ ಸಾಂಗ್ಸ್ ಇರುತ್ತೆ, ತುಂಬ ಹಾಡುಗಳಿರುತ್ತೆ. ತುಂಬ ಫೇವ್ರೆಟ್ ಇಸ್ ಇಟ್ ವಿಲ್ ಬಿ 2 songs. ಓಕೆ. Both are from Kirik Party. Okay. It is one is ತೂಗು ಮಂಚದಲ್ಲಿ ಕೂತು and one is ಕಾಗದದ ದೋಣಿ. ಅದೆರಡು ಬರೀ ಪಲ್ಲವಿ ಮಾತ್ರ ಆಡಕ್ಕಾಗತ್ತಾ? ತೂಗು ಮಂಚದಲ್ಲಿ I can sing. Yes please. ತೂಗು ಮಂಚದಲ್ಲಿ ಕೂತು ಮೇಘ ಶ್ಯಾಮ ರಾಧೆಗ
ಸೆರಗ ಬೆರಳಿನಲ್ಲಿ ಸುತ್ತಿ ಜಡೆಯ ತುದಿಯ ಕೆನ್ನೆಗೊತ್ತಿ ಝುಮ್ಮುಗೂಡುವ ಮುಖವನೆತ್ತಿ ಕಣ್ಣ ಮುಚ್ಚುತ್ತಿದ್ದಳು ತೂಗು ಮಂಚದಲ್ಲಿ ಕೂತು. ಸೂಪರ್ ನಂಗೆ ಅದು ಯುನೋ Thank you. ನಂಗೆ ಐ ವಾಸ್ ಏಬಲ್ ಟು ಎಂಗ್ರಾಸ್ ಇನ್ ಟು ದ ವಾಯ್ಸ್ ಆಫ್ ಯೋರ್ಸ್ ಆ್ಯಂಡ್ ಇಟ್ ಈಸ್ ರಿಯಲಿ ಆ್ಯಂಡ್ ಇಟ್ ಈಸ್ ಫಿಲಮ್ ಮ್ಯೂಸಿಕ್ ಆಗೋಕ್ಕಿಂತ ಮುಂಚೆ ಅದು ಒಂದು ಭಾವಗೀತೆ, ಅದ್ಭುತವಾಗಿರೋ ಭಾವಗೀತೆ. ಎಚ್.ಎಸ್. ವೆಂಕಟೇಶ್ ಮೂರ್ತಿ ಸರ್ ಅವರು ಬರ್ತಿರೋದು. ಸೊ ಅದನ್ನು ಮೂವಿಗೆ ತಗೊಂಡಿದ್ದಾರೆ. ಥ್ಯಾಂಕ್ಸ್ ಇದನ್ನು ಹೇಳಿದ್ದಕ್ಕೆ. ಇಲ್ಲದ್ರೆ ನಾನು ಇವಾಗ ನಾನು ಬರ್ತಿರೋ ಸಾಂಗ್ ಬಂದ್ಬಿಡ್ತಿದ್ದೆ. ಜಸ್ಟ್ ಮಿಸ್ ಆಯಿತು. ಸೊ ಚರ್ಚೆ ಆಯಿತು. ಇವಾಗ ಒಂದು ಸ್ವಲ್ಪ ಯುನೋ ಒಂದು ಚಿಕ್ಕದಾಗಿ ಒಂದು ರ್ಯಾಪಿಡ್ ಫೈರ್ ಕ್ವೆಶನ್ಸ್ ಇಟ್ಕೊಳ್ಳೋಣ. ನಮ್ಮ ಶುಕ್ರವಾರದಲ್ಲಿ ಟ್ರಾಲಿಂಗ್ ಆಗಿರೋವಂಥ ಒಂದು ರ್ಯಾಪಿಡ್ ಫೈರ್ ಕ್ವೆಶನ್ಸ್. Okay. ಸೊ ಆ ರ್ಯಾಪಿಡ್ ಫೈರ್ ಕ್ವೆಶನ್ಸ್ ಕೇಳೋಕ್ಕೂ ಮುಂಚೆ ನಾನು ನಿಮಗೆ ಒಂದು ಎರಡು ಸೆಗ್ಮೆಂಟ್ ಇದೆ ಇಲ್ಲಿ. ರ್ಯಾಪಿಡ್ ಫೈರ್ಗೆ ಹೋಗೋಕ್ಕಿಂತ ಮುಂಚೆ ದಟ್ ಇಸ್ ಸೆಕೆಂಡ್ ಸೆಗ್ಮೆಂಟ್. ಫಸ್ಟ್ ಸೆಗ್ಮೆಂಟ್ ನಾನು ಕೇಳ್ತೀನಿ, ರಿಯಾಕ್ಟ್ ಇನ್ ಒನ್ ವರ್ಡ್. ನಾನು ಕೆಲವೊಂದು ಪದಗಳನ್ನ ಹೇಳ್ಕೊಂಡು ಹೋಗ್ತೀನಿ. ಅದು ಆಗ ಅಂದಿದ ತಕ್ಷಣ ನಿಮ್ಗೆ ಏನು ಮೈಂಡಿಗೆ ಬರುತ್ತೆ, ಫ್ಲ್ಯಾಶ್ ಆಗುತ್ತೆ ಅಂತ ನೀವು ಹೇಳ್ಕೊಂಡು ಹೋಗಿ ನನಗೆ. ಓಕೆ, ಸೊ ರಿಯಾಕ್ಟ್ ಇನ್ ಒನ್ ವರ್ಡ್. ಮೈಕ್. ಏನು ಹೇಳ್ತೀರ ಅದಕ್ಕೆ? ಇಟ್ಸ್ ಗಾಡ್. ನೀವು ಆಡಿದ್ ನೋಡಿದ್ರೆ ಯುನೋ ಲೈಕ್ ನನಗೆ ಆಲ್ ಮಿಕ್ಸ್ಡ್ ಎಮೋಷನ್ಸ್ ಬಂತು ಅದರಲ್ಲಿ. ನಾನು ಏನು ಹೇಳಿ, ಮೈಕ್ ಏನು ಹೇಳಿ ನನಗೆ? ಏನು ಹೇಳಿ? ಇಟ್ ಈಸ್ ಎವ್ರಿಥಿಂಗ್ ಫಾರ್ ಮೀ. ಹೆಡ್ಫೋನ್ಸ್. ಲವ್. ಐಪಾಡ್. ನೆಸೆಸಿಟಿ. ಲೈವ್ ಕಾನ್ಸರ್ಟ್. ವಾವ್. ಫೇಸ್ಬುಕ್. ನೀವು ಜಾಸ್ತಿ ಅಗೇನ್ ನೆಸೆಸಿಟಿ. ಅಗೇನ್ ನೆಸೆಸಿಟಿ, ಬಟ್ ನೀವು ಜಾಸ್ತಿ ಪಬ್ಲಿಷ್ ಆಗಿ ಹೀರೋಯಿನ್ ಆಗಿದೆ ನೀವು ಇದರಿಂದ, ಫೇಸ್ಬುಕ್ ಇಂದ. ಸೊ ಇಟ್ ಇಸ್ ಮೈ ಬೆಸ್ಟ್ ಫ್ರೆಂಡ್. ಇಫ್ ಯು ಕುಡ್ ಹ್ಯಾವ್ ಎನಿ ಸ್ಟೈಲ್, ವಾಟ್ ಇಸ್ ಇಟ್? ನಿಮಗೆ ಯಾವ್ದಾದ್ರು ಒಂದು ಸ್ಟೈಲ್ ನಿಮಗೆ ಇರ್ಬೋದು ಅಂತ ಅಂದರೆ ಯಾವ ಸ್ಟೈಲನ್ನ ಮಾಡ್ಕೊಳ್ತೀರಾ ನೀವು? ಜಿಪ್ಸಿ. ಓಕೆ. ಫಸ್ಟ್ ಸಾಂಗ್ ಯು ಹ್ಯಾವ್ ಎವರ್ ಸಾಂಗ್? ಊರಕಣ್ಣು. ಯಾರಾದರೂ ಒಬ್ರು ಬೆಸ್ಟ್ ಅಡ್ವೈಸ್ ನಿಮ್ಗೆ ಇದುವರೆಗೂ ಕೊಟ್ಟಿದ್ದಾರೆ ಅಂತ ಅಂದರೆ ಅದು ಯಾವುದು? ಹ್ಯಾವ್ ಪೇಷನ್ಸ್ ಆ್ಯಂಡ್ ವೇಟ್, ಯುವರ್ ಟೈಮ್ ಕಮ್ಸ್. ಅದು ಅವತ್ತು ನಾನು ಹೇಳಿದ್ಬಿಟ್ಟು ಇನ್ನು ಅದು ನನ್ನ ಹೆಸರು ತೆಗೆದ ತಕ್ಷಣ ಇವ್ರು ಯಾಕೆ ಅವಳು ಬಗ್ಸ್ ಬನ್ನಿ ರೇಂಜಿಗೆ ಹೋಗ್ತಿದ್ದಾರೆ ಇಲ್ಲಿ. ಸರಿ ಬಿಡಿಪ್ಪ, ನಾನೇನು ಹೇಳಕ್ಕೆ ಹೋಗಲ್ಲ. ಸೆಲ್ಫ್ ಮೇಡ್ ಶೇಸ್ ಅದಾಗೋಗ್ತೀನಿ ನಾನು. ಓಕೆ, ವೇರ್ ವುಡ್ ಯು ಮೋರ್ ಲವ್ ಟು ಪರ್ಫಾರ್ಮ್? ವುಡ್ ಯು ಲೈಕ್ ಟು ಪರ್ಫಾರ್ಮ್ ಆನ್ ಅ ಸ್ಟೇಜ್ ಆರ್ ವುಡ್ ಯು ಲೈಕ್ ಟು ಪರ್ಫಾರ್ಮ್ ಇನ್ ಅ ಸ್ಟುಡಿಯೋ ಆ್ಯಂಡ್ ಸ್ಟೇಜ್ ಬಿಟ್ಟು ಒಂದು ಮನೆಯಲ್ಲಿ ಎಲ್ಲ ಆರಾಮಾಗಿ ಅವ್ರ ಪಾಡಿಗೆ ಅವ್ರು ಕೂತಿರ್ಬೇಕು, ನನ್ನ ಪಾಡಿಗೆ ನಾನು ಹಾಡ್ತಿರ್ಬೇಕು. ಯಾಕೆ ಮನೇಲೂ ಅವ್ರು ನೆಮ್ಮದಿ ಕೇಳಿಸ್ತಿಲ್ಲ? ಶಿವ ಅಂತ ಕೂತ್ಕೊಂಡಿರ್ತಾರೆ ಊಟ ಮಾಡಿಬಿಟ್ಟು ಆರಾಮ. ಅದಕ್ಕೆ ಅವ್ರು ಅಟ್ಲಿ ಮಲ್ಕೊಂಡ್ಬಿಡ್ಲಿ ಅಥವಾ ಎದ್ದೋದ್ರೆ ಹೋಗ್ಬಿಡ್ಲಿ, ನನ್ನ ಪಾಡಿಗೆ ನಾನು ಹಾಡ್ತಿರ್ತೀನಿ ಅನ್ನೋ ಥರ. ಬಟ್ ಆ್ಯಕ್ಚುಲಿ ದೇ ವುಡ್ ಪ್ರಾಬಬ್ಲಿ ಎಂಜಾಯ್, ಬಿಕಾಸ್ ಎರಡು ಹಾಡನ್ನ ನಾನೇ ಇಲ್ಲಿ ಎಂಜಾಯ್ ಮಾಡಿದೆ ಸೀರಿಯಸ್ ಆಗಿ. ಸೊ ಪ್ರಾಬಬ್ಲಿ ಎಸ್ ದೇ ವುಡ್ ಎಂಜಾಯ್. ಐ ಆಮ್ ಜಸ್ಟ್ ಬೀಯಿಂಗ್ ಡಿಪ್ಲೊಮ್ಯಾಟಿಕ್. ಇಫ್ ಯು ವರಂಟ್ ಅ ಸಿಂಗರ್, ವಾಟ್ ವುಡ್ ಯು ಬಿ ಡೂಯಿಂಗ್? ಇದು ನಾನು ಬರೆದಿಟ್ಕೊಂಡಿದ್ದೆ, ಬಟ್ ಇವಾಗ ನಂಗೆ ಗೊತ್ತಾಗುತ್ತೆ. ಇಫ್ ಅಟ್ ಆಲ್ ಶಿ ವಾಸಂಟ್ ಅ ಸಿಂಗರ್, ಆ್ಯಕ್ಟರು, CA, ಫ್ಯಾಷನ್ ಡಿಸೈನರು, ಆಯುರ್ವೇದ ಡಾಕ್ಟರು. I would surely be a fashion designer or an Ayurvedic doctor. Yes, pakka. Very good, ma. Sing a song that suits for your life at this point of time. ಈಗಿನ ಟೈಮಲ್ಲಿ that you are going through in your life, be it a happy moment, sad moment, joyful moment. ನೀವು ಹೋಗ್ತಾ ಇರೋದು ಸಿಚುಯೇಷನ್ ಸಾಂಗ್ ನಿಮ್ಮ ಜೀವನಕ್ಕೆ ಅಂತ ಅಂದರೆ ಯಾವುದು? जो बरसे सपने बूंदे बूंदे नैनों को मूंदे मूंदे, कैसे मैं चलूं देख ना सकूं अनजाने रास्ते, गूंजा सा है कोई एक तारा गूंजा सा है कोई एक तारा, धीमे बोले कोई एक तारा गूंजा सा है कोई एक तारा. ಬ್ಯೂಟಿಫುಲ್. ಆ್ಯಂಡ್ ಅಗೇನ್ ನಾವು ಆಲ್ರೆಡಿ ಡಿಸ್ಕಸ್ ಮಾಡಿದ್ದೀವಿ. ನಾನು ಇನ್ನೊಂದು ಕ್ವೆಶನ್ ಇತ್ತು, ವಾಟ್ ಆರ್ ಯುವರ್ ಹಿಡನ್ ಟ್ಯಾಲೆಂಟ್ಸ್ ಅಂತ. ಸೊ ನಿಮ್ಮ ಹಿಡನ್ ಟ್ಯಾಲೆಂಟ್ಸ್ ಎಲ್ಲ ಆಗಲೇ ಬಯಲಾಗೋಗಿದೆ ಇಲ್ಲಿ. ಸೊ ಇದು ಬಿಟ್ಟು ಬೇರೆ ಯಾವುದಾದ್ರೂ ಇದೆಯಾ ಹಿಡನ್ ಟ್ಯಾಲೆಂಟ್ ನಿಮಗೆ? ಐ ಲವ್ ಕುಕಿಂಗ್. ಐ ಲವ್ ಕುಕಿಂಗ್ ಆಲ್ ಟೈಮ್. ಏನು ಮಜ್ಜಿಗೆ ಹುಳಿನಾ? ವೆರಿ ಬ್ಯಾಡ್. ಪುಳಿಯೋಗರೆ. ಅಳಿಯಲ್ಲ ಮಗಳು ಗಂಡ. As a singer, how much do you rate yourself, considering 1 the worst, 10 the best? 7. Nice. ಅನನ್ಯ ಬಗ್ಗೆ ಒಂದು ವಿಷಯ ಯಾರಿಗೂ ಗೊತ್ತಿಲ್ಲದಿರೋದೇನು? ಯಾರಿಗೂ ಗೊತ್ತಿಲ್ಲದೆ ಇರೋದ?
ಎಲ್ಲರಿಗೂ ಗೊತ್ತು. ಒಂದು ವಿಷಯ ಯಾರಿಗೂ ಒಂದು ಗೊತ್ತಿಲ್ಲದೆ ಇರೋಂಥದ್ದು, ಏನೋ ಒಂದು ಸೀಕ್ರೆಟ್ ಇದ್ದೇ ಇರುತ್ತೆ ಪ್ರತಿಯೊಬ್ಬರ ಲೈಫಲ್ಲೂ. ಸೀಕ್ರೆಟ್ ಆಸ್ ಎನ್ ಒಂದು ಸ್ವಲ್ಪ ನಾನು ನಿದ್ದೆ ಮಾಡ್ಬಿಟ್ಟಿದ್ದೆ. ನನಗೆ ಗೊತ್ತಿಲ್ಲ, ಆ ಥರದ್ದು ಯಾವುದೂ ಇಲ್ಲ. ಐ ಹ್ಯಾವ್ ಡಿಸೈನಿಂಗ್ ಇದು ಇಷ್ಟ ಇದೆ. ಅಂದರೆ ಇಲ್ಲೇನೋ ಲೈಕ್ ಐ ಡೂ ಕ್ರಾಫ್ಟ್ಸ್. ನಮ್ಮನೆ ನಾನೇ ಸಿಂಗಾರ ಮಾಡ್ತೀನಿ. ಸೊ ಅದು ನಮ್ಮ ಮನೆಗೆ ಬಂದವ್ರಿಗೆ ಮಾತ್ರ ಗೊತ್ತು. ಓಕೆ, ಸೊ ದಟ್ ಈಸ್ ಅ ಸೀಕ್ರೆಟ್ ದಟ್ ನೋಬಡಿ ನೋಸ್. ಎಸ್, ಆ್ಯಕ್ಚುಲಿ ನಿಮ್ಮ ಮನೆಗೆ ಬರೋರು ಗೊತ್ತಿರಲ್ಲ, ನಿಮ್ಮ ಮನೇಲಿ ಇರೋರು ಗೊತ್ತಿರುತ್ತೆ. ಇರೋರಿಗೆ ಗೊತ್ತಿರುತ್ತೆ. ಗುಡ್ ಒನ್. ನೀವು ಹಾಡಾಡಬೇಕು ಅಂತ ಅಂದರೆ ಮಧ್ಯರಾತ್ರಿ ಮಲಗಿರ್ತೀರಪ್ಪ ನೀವು. ಇವಾಗ ನಾನು ಬಂದು ಎಬ್ಬಿಸ್ಬಿಟ್ಟು ನನಗೆ ಯುನೋ ವಾಟ್ ಒಂದು ಸಾಂಗ್ ಆಡಬೇಕು ಅಂದ ತಕ್ಷಣ ನೀವು ಎಸ್ ಕಮಾನ್ ಅಂತ ಅದೇ ಫೋರ್ಸ್ ಇರುತ್ತಾ ನಿಮಗೆ ಹಾಡಾಡಬೇಕು ಅಂದರೆ? ಎಸ್, ಅದೇ ಗರ 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 ಅಂದ್ಕೊಂಡು ಈಗ ಹೆಂಗಿದ್ರು ಹಾಡ್ತೀನಿ. ಕೇಳೋದು ಬಿಡೋದು ನಿಮಗೆ ಬಿಟ್ಟು ಹಾಡ್ತೀರಾ. ನಿಮ್ಗೆ ಎಬ್ಸಿದ್ರು ಸಾಕು, ನಿಮಗೆ ಬೇಕಾಗಿರೋದು ಬಾಬಾ ರಾಮದೇವ್ ಹಾಟ್ ವಾಟರ್ ಅದು ಕೊಟ್ಬಿಡ್ರಿ, ಖೇಲ್ ಖಲಾಸ್, ಚಾಪ್ಟರ್ ಕ್ಲೋಸ್, ನಾಟಕ ಬಂದು ಅಲ್ವಾ? ಇಲ್ಲಿ ಯಾರಿಗೆ ಪಬ್ಲಿಸಿಟಿ ಸಿಗ್ತಿದೆಯೋ ಇಲ್ವೋ ಗೊತ್ತಿಲ್ಲ, ಸೂಪರ್ ಆಗಿ ಸಿಗ್ತಿದೆ ಪಬ್ಲಿಸಿಟಿ. ನಾವು ಅವ್ರ ಹತ್ರ ಹೋಗ್ಬಿಟ್ಟು ಮಾರ್ಕೆಟಿಂಗ್ ಬಗ್ಗೆ ಮಾತಾಡ್ತೀವಿ, ಪ್ರಮೋಷನ್ ಬಗ್ಗೆ ಒಂದು ಸ್ವಲ್ಪ ದುಡ್ಡು ಮಾಡ್ತಾರೆ. ಐ ರಿಯಲಿ ನಾನು ಪತಂಜಲಿದು ಇದಾಗಬೇಕು ಅಂತ ತುಂಬಾ ಆಸೆ ಇದೆ. ಬಾಬಾ ರಾಮದೇವ್ ಅವ್ರ ಪಕ್ಕ ಚೇರ್ಮನ್, CEO ಏನೋ ಒಂದು ಆಗಬೇಕು, ಅಟ್ಲೀಸ್ಟ್ ಡಿಸೈನರ್ ಏನೋ ಒಂದು ಆಗಬೇಕು. ದುಡ್ಡು ಅಂದ್ರೆ ಏನು ಅಂತ ಕೇಳಿದ್ರು ಯಾರೋ, ಇವರು ಚೇರ್ಮನ್ CEO ಆಗಬೇಕು. ಇಟ್ಸ್ ಓಕೆ, ಐ ಡೂ ಇಟ್ ಫಾರ್ ಫ್ರೀ. ಆ ಪೊಸಿಷನ್ ಬೇಕಷ್ಟೇ. ಹೌದಪ್ಪ, ನಾನು ಕೆಲವೊಂದು 4-5 ಜನ ಹೆಸರು ಹೇಳ್ಕೊಂಡು ಹೋಗ್ತೀನಿ. ಅವ್ರಿಗೆ ಹೆಸರು ಕೇಳಿದ ತಕ್ಷಣ ನಿಮ್ಮ ಮೈಂಡಿಗೆ ಏನು ಹೇಳುತ್ತೆ, ಏನು ಬರುತ್ತೆ ಅಂತ ಹೇಳಿ ನನಗೆ. ವಿಜಯ್ ಪ್ರಕಾಶ್ ಸರ್, ಒನ್ ಸಿಂಗರ್ ಹೂಮ್ ಯು ಕ್ಯಾನ್ ಗೆಟ್ ಇನ್ಸ್ಪೈರ್ಡ್ ಆಫ್. ಗುಡ್. ರಘು ದೀಕ್ಷಿತ್ ಸರ್, ವಾವ್, ಹಿ ಇಸ್ ಲೈಕ್ ಒಂಥರ ಮನೇಲೇ ಯಾರೋ ಒಂದು ದೊಡ್ಡವ್ರು ಇರ್ತಾರೆ. ಅವ್ರು ಯಾವಾಗಲೂ ನಿಮ್ಮ ಜೊತೆ ಆರಾಮಾಗಿ ಇದ್ಕೊಂಡು ಜೊತೆಗೆ ಹಾಡ್ಕೊಂಡು ಎಲ್ಲರನ್ನೂ ಎಂಟರ್ಟೈನ್ ಮಾಡ್ಕೊಂಡಿರ್ತಾರೆ. ಒಂದು ದೊಡ್ಡ ಅಪ್ಪ, ಚಿಕ್ಕಪ್ಪ, ಮಾಮ, ದಟ್ ಪೊಸಿಷನ್. ನೈಸ್. ಅನುರಾಧ ಭಟ್, ವೆರಿ ವೆರಿ ಮೆಲಡಿಕ್. ಏನೋ ಅವರು ಹಿಂಗೆ ಬಾಯಿ ಬಿಟ್ಟರೆ ಮುತ್ತಿದ್ರತ್ತೆ ಅಂತ ಹೇಳಿಬಿಡ್ತಾರೆ. ದರ್ಸ್ ಅ ಗಾದೆ, ಏನು ಬಾಯಿ ಬಿಟ್ಟರೆ ಮುತ್ತಿದ್ರತ್ತೆ ಅಂತ. ಹಾಗೆ ಶಿ ಇಸ್ ಲೈಕ್ ದ್ಯಾಟ್. ಇಲ್ಲಿ ಒಂದು ದೊಡ್ಡ ವಂಡರೇ ಆಗಿದೆ ಇವತ್ತಿನ ಶೋನಲ್ಲಿ. ಏನಪ್ಪ ವಂಡರ್ ಅಂತಂದರೆ, ಒಂದು ಫೀಮೇಲ್ ಬಂದು ಇನ್ನೊಂದು ಫೀಮೇಲ್ನ ಹೊಗಳ್ತಾ ಇರೋದು. ದಟ್ ಈಸ್ ವೆರಿ ರೇರ್. ಒಂದು ಹುಡುಗಿ ಬಂದು ಇನ್ನೊಂದು ಹುಡುಗಿನ ಜೆ ಫ್ಯಾಕ್ಟ್ರಿಲ್ದ ಹೊಗಳೋದು. ಆ್ಯಂಡ್ ದರ್ ಇಸ್ ಸಮಥಿಂಗ್ ಮಿರಾಕಲ್. ಇಟ್ಸ್ ಆಲ್ ಬಿಕಾಸ್ ಆಫ್ ಬಾಬಾ ರಾಮದೇವ್. ಐ ನೋ, ಲಾಸ್ಟಲ್ಲಿ ಏನೋ ಒಂದು ಹಿಂಗಿರುತ್ತೆ ಅಂತ. ನೆಕ್ಸ್ಟ್ ವಾಣಿ ಹರಿಕೃಷ್ಣ. ವಾವ್, ಶಿ ಇಸ್ ಅ ಸೋಲ್ಫುಲ್ ಸಿಂಗರ್ ಅಲ್ವಾ? ಅವ್ರ ವಾಯ್ಸ್ ಒಂಥರ and even like she's by heart she's a very great lady, like soft and ಆರಾಮಾಗಿರ್ಬೋದು ನೀವು ಅವ್ರ ಜೊತೆ. and she knows the value of life, the real value of life. True. ರಾಜೇಶ್ ಕೃಷ್ಣ, one singer we want to hear more songs from him and we need him more. ಯೋಗರಾಜ್ ಭಟ್. wow, he is one ಥರ ಔಟ್ ಆಫ್ ದ ಬಾಕ್ಸ್ ಮ್ಯಾನ್. ಎಲ್ಲರೂ ಹಿಂಗೆ ಯೋಚನೆ ಮಾಡ್ತಾ ಇದ್ರೆ ಅವ್ರು ಹಿಂಗೆ ಯೋಚನೆ ಮಾಡ್ತಾರೆ. ಅಂದರೆ ದಟ್ ಸಮಥಿಂಗ್ ಹೊಸ ಥರ ಓಪನ್ ಮಾಡಿಸಿದವರು ಮೈಂಡ್. ಹೌದು. ಆ್ಯಂಡ್ ದ ನೆಕ್ಸ್ಟ್ ಒನ್, ಇನ್ನು 5 ಜನ ಹೆಸರು ಹೇಳ್ಕೊಂಡು ಹೋಗ್ತೀನಿ. ಇಫ್ ನಾಟ್ ದಿಸ್ ಪ್ರೊಫೆಷನ್ ದೆನ್ ವಿಚ್? ಓಕೆ, ಅವ್ರ ಫಿಲಮ್ ಇಂಡಸ್ಟ್ರಿ ಇಲ್ಲದೆ ಹೋಗಿದ್ದಿದ್ರೆ, ಅವ್ರುಗಳು ಇಲ್ಲದೆ ಹೋಗಿದ್ದಿದ್ರೆ ಅವ್ರು ಏನಾಗ್ತಿದ್ರು ನಿಮ್ಮ ಪ್ರಕಾರ? ನೀವು ಭೇಟಿ ಮಾಡಿರ್ಬೋದು, ಮಾಡಿಲ್ಲದೆ ಇರಬಹುದು, ಬಟ್ ನಿಮ್ಮ ಅಸಂಪ್ಷನ್ಸ್ ಇಂದ ಏನಾಗಿರ್ತಿದ್ರು? ಅರ್ಜುನ್ ಜನ್ಯ ಸರ್ would have been producer. Film producer. Yeah, producer. ಯಾವ ಬೇಸಿಸ್ ಮೇಲೆ ಹೇಳ್ತಿದ್ರು ಫಿಲ್ಮ್ ಪ್ರೊಡ್ಯೂಸರ್ ಅಂತ? ಅಲ್ಲ, ಅವರು ಮ್ಯೂಸಿಷಿಯನ್ ಆಗಿದ್ದಾರೆ. ಆಗಿಲ್ಲ ಅಂದ್ರೆ ಅದನ್ನ ಮಾಡ್ಬೋದಿತ್ತೇನೋ. AJ, something that you need to think of, huh? I don't know. I just guessed. Something you need to think of. That's a good suggestion though. Rakshit Shetty. Wow, he's kind of ಇದು ಏನು ಮೋಟಿವೇಶನಲ್ ಸ್ಪೀಕರ್. Yes. ಬಾಬಾ ರಾಮದೇವ್ ತರ. ಬಾಬಾ RS. ಬಾಬಾ ಶೆಟ್ರು. ನೆಕ್ಸ್ಟ್ ಶ್ರದ್ಧಾ ಶ್ರೀನಾಥ್. ಟೀಚರ್. ಏನು ಟೀಚರು? ಸ್ಟ್ರಿಕ್ಟ್ ಟೀಚರ್. ಓಕೆ. ಸ್ಕೂಲ್ ಟೀಚರ್. ಶ್ವೇತಾ ಪಂಡಿತ್. ವಾವ್. ಡಿಸೈನರ್. Fashion designer. Yeah, fashion designer. Okay. Shweta Pandit, I just guessed it. Yeah. Okay.
ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್ ನಮ್ಮೆಲ್ಲರ ನನ್ನ ಇನ್ಸ್ಪಿರೇಷನ್ ಕಿಚ್ಚ ಸರ್. Wow, I can't think. Like he is beyond our thinking level. He should be a dean. You know, what they say, HOD. ಹೆಡ್ ಆಫ್ ದ ಡಿಪಾರ್ಟ್ಮೆಂಟ್. Yeah, head of the department. ಯಾವುದಕ್ಕೆ? ಫಿಲಮಲ್ಲಂತೂ ಇರಲ್ಲ ಅಂತಂದರೆ ಯಾವುದಕ್ಕೆ? Film ಬಿಟ್ಟು ಆ್ಯಕ್ಟಿಂಗ್ ಸ್ಕೂಲ್. ಆ್ಯಕ್ಟಿಂಗ್ ಸ್ಕೂಲಲ್ಲಿ Yeah. HOD. ಇದನ್ನ ನೀವು ತೊಗೊಂಡೋಗಿ ತಂದಿಲ್ಲ ನಾನು, ಇಲ್ಲ ನಿಮ್ಮ ಕಾರಲ್ಲಿ ಇಂದ್ರೆ ಇಟ್ಕೊಳಕ್ಕೆ ತಂದಿಲ್ಲ ನಾನು, ಹಾ. ವಾಪಸ್ ಕೊಟ್ಬಿಡ್ಬೇಕು ನನಗೆ. Okay. ಹೆಣ್ಮಕ್ಳು ನಂಬಕ್ಕಾಗಲ್ಲ ನೋಡಿ. ದಿಸ್ ಇಸ್ ಸಮಥಿಂಗ್ ಕಾಲ್ಡ್ ಆಸ್ ಮಿಸ್ಟರ್ ಕೂಲ್. Oh. ಇಂಡಸ್ಟ್ರಿಯಲ್ಲಿ ಮಿಸ್ಟರ್ ಆರ್ ಮಿಸ್ ಕೂಲ್ ಹಾ. ಯಾರು ಕೊಡೋಕ್ಕೆ ಇಷ್ಟಪಡ್ತೀರಾ? ಆ್ಯಂಡ್ ದಿಸ್ ಇಸ್ ಮಿಸ್ಟರ್ ಆರ್ ಮಿಸ್ ಸ್ಮೈಲಿ. ನಿಮ್ಮನ್ನು ಜಾಸ್ತಿ ನಗ್ಸೋರಾಗಿರ್ಬೋದು, ಇಲ್ಲ ಅವ್ರ ನಗು ಚೆನ್ನಾಗಿರೋವಂಥ ವ್ಯಕ್ತಿ. ಮಿಸ್ಟರ್ ಆರ್ ಮಿಸ್ ಯಾರು ಕೊಡೋಕ್ಕೆ ಇಷ್ಟಪಡ್ತೀರಾ? ಆ್ಯಂಡ್ ದಿಸ್ ಇಸ್ ವಿತ್ ಲವ್. ಫ್ಲೋಡಿಂಗ್, ಡೇಟಿಂಗ್, ಪ್ರಪೋಸಿಂಗ್ ಇಂಡಸ್ಟ್ರಿನಲ್ಲಿ ನೀವು ಮಿಸ್ ಆಗಿರೋದ್ರಿಂದ ಇದು ಮಿಸ್ಟರ್ಗೆ ಕೊಡಬೇಕು. ಯಾರಿಗೆ? Okay. ಕಿಚ್ಚ ಸರ್ ಒಬ್ಬರನ್ನ ಬಿಟ್ಟು. Okay, wait. Yeah, this is for ಪ್ರಪೋಸಲ್. this should be for Arvind Iyer. Because our ಹಲ್ ತುಂಬಾ ಚೆನ್ನಾಗಿದೆ. ಅವ್ರ ದಾಡಿನ ಇವಾಗ ಸಖತ್ತಾಗಿದೆ. I have told him ನಿಮ್ಮ ಹಲ್ ತುಂಬಾ ಚೆನ್ನಾಗಿದೆ ಅರವಿಂದ್ ಅಂತ ಹೇಳಿದ್ದೀನಿ. Okay. ಓಕೆ, So ಇದು ಬಂದು ಅರವಿಂದ್ ಅಯ್ಯರ್. Arvind Iyer. This is what? ಮಿಸ್ಟರ್ ಆರ್ ಮಿಸ್ ಕೂಲ್. Miss Cool. Mr. Cool. Punit sir. ಪಾ, ಫೈನಲಿ ಬಂತು ಒಂದು. ಮಚ್ ಡಿಸರ್ವ್. My favorite Appu. ಅಪ್ಪು ಸರ್, ಮಚ್ Yeah. ಡಿಸರ್ವ್. ಹಾ. ಓಕೆ, This is ಅವ್ರ ನಗು ನೋಡಿದ್ರೆ ನೋಡ್ತಾನೆ ಇರಬೇಕು ಅಂತನಾ? ನನ್ನನ್ನು ಬಿಟ್ಟು. ಓಕೆ, ಕರ್ಕಶವಾದ ನಗು, ಕಾಲೆ. Sorry. ಯು ಬೆಟರ್ ಬಿ. Okay. This is for Vaibhav. Vasuki Vaibhav. Vaibhav. Okay. ತುಂಬಾ ನಗಿಸ್ತಾರೆ ನನ್ನ. ವಿಪರೀತ ನಗಿಸ್ತಾ ಇರ್ತಾರೆ, ಅವರು ನಗ್ತಾ ಇರ್ತಾರೆ. ಹಾಗೆ ಎಲ್ಲರನ್ನೂ ನಗಿಸ್ಕೊಂಡು ಅವರು ನಗ್ತಾ ಇರ್ಲಿ ಅಂತ. ಸೊ ರೀಕ್ಯಾಪ್ ಮಾಡ್ಬಿಡಿ. Vasuki Vaibhav, the Mr. Cool. Ayo, Mr. Smiley. Sorry, Mr. Smiley. Mr. Cool is Appu, my favorite. Punit sir. Okay. ಯಾಕೆ ಅಷ್ಟು ಬೇಜಾರು? Continuous me. What was the tag? The dating, the proposal? The proposal. The Oh. proposal, the flirty, the dating kind of ನೀವು ಹೋಗಿ ಇಷ್ಟಪಡೋದು. Okay. ಅರವಿಂದ್ ಅಯ್ಯರ್. Arvind Iyer. Okay. ಪಾ, Yes. ವೆರಿ ಗುಡ್ ಮಾ. ಸೂಪರ್. ಆ್ಯಂಡ್ ಇವಾಗ ನಾವು ನಿಮ್ದು ಒಂದು ವಿಡಿಯೋ ನಾವು ಫೇಸ್ಬುಕ್ಕಲ್ಲಿ ಹಾಕಿದ್ವಿ. ಸೊ ಅದ್ರ ಬೇಸ್ ವಿ ಹ್ಯಾವ್ ಅ ಫ್ಯಾನ್ ಹೂ ಇಸ್ ಗೋಯಿಂಗ್ ಟು ಕಾಲ್ ಯು. ವಿ ಹ್ಯಾವ್ ಒನ್ ಕಾಲರ್ ಆಫ್ ದ ವೀಕ್. ಆ ಕಾಲರ್ ಆಫ್ ದ ವೀಕ್ ಯಾರು ಅಂತ ನಾವು ನೋಡೋಣ. ಎಸ್, Yes. ರೆಡಿ, ಎಕ್ಸೈಟೆಡ್? Excited. ಅವ್ರು ಒಂದು ಕ್ವೆಶನ್ ಕೇಳ್ತಾರೆ, ಆ ಕ್ವೆಶನ್ ನೀವು ಪೂರ್ಣ ಮಾಡಿ Yes. ಇದು ಮಾಡಿಸ್ಬೇಕು. ಓಕೆ, ಸೊ ಲೆಟ್ ಅಸ್ ಫೈಂಡ್ ಹೂ ಇಸ್ ದ ಕಾಲರ್ ಆಫ್ ದ ವೀಕ್ ನೌ. Yeah. ಹಲೋ, ಹಲೋ, ನಮಸ್ಕಾರ. ಕೃಷ್ಣ ಅವರ ಮಾತಾಡ್ತಿರೋದು? ಹಾ ಹೌದು, ನೀವ್ಯಾರು? ಕೃಷ್ಣ ಅವರೇ ನಮಸ್ಕಾರ. ನನ್ನ ಹೆಸರು ಪವನ್ ರಣಧೀರ ಅಂತ ಸಕ್ಕ ಚಿಕ್ಕರವರಿಂದ ಮಾತಾಡ್ತಿದ್ದೀನಿ. ಓ ಸರ್, ಸಕ್ಕ ಶುಕ್ರವಾರ ಪ್ರೋಗ್ರಾಮ್ ಇಂದ. ಎಸ್, ಹೆಂಗಿದ್ದೀರಾ? ಸರ್ ನಾನು ಸೂಪರ್ ಆಗಿದೆ ಸರ್, ನೀವು ಹೇಗಿದ್ದೀರಾ ಸರ್? ಚೆನ್ನಾಗಿದ್ದೀನಿ ಕೃಷ್ಣ. ಮತ್ತೆ ನೀವು ಎಲ್ಲಿಂದ ಮಾತಾಡ್ತಿರೋದು? ಸರ್ ನಿಮ್ಮ ಪ್ರೋಗ್ರಾಮ್ ತುಂಬಾ ಚೆನ್ನಾಗಿ ಬರ್ತಾ ಇದೆ, ತುಂಬಾ ಚೆನ್ನಾಗಿ ನಡೆಸ್ಕೊಡ್ತಾ ಇದ್ದೀರಾ. ಎಲ್ಲಿಂದ ಮಾತಾಡ್ತಿದ್ದೀರಾ ನೀವು? ಯಾವ ಊರು? ಸರ್ ನಾವು ಇಲ್ಲೇ ಫಸ್ಟ್ ಸ್ಟೇಷನ್ ಕಾಲ್ ಮಾತಾಡ್ತೇವೆ ಸರ್. ಜೆ ಪಿ ನಗರ, ಬೆಂಗಳೂರಾ ಮೈಸೂರಾ? ಹೌದು ಸರ್, ಬ್ಯಾಂಗ್ಳೂರ್. ಓ, ಬ್ಯಾಂಗ್ಳೂರು. ಜೆ ಪಿ ನಗರ ಅಲ್ಲ ಇರೋದು ನೀವು? ಸರ್ ಫಸ್ಟ್ ಸ್ಟೇಷನ್ ಸರ್. ಓ, ಓಕೆ. ವೆಲ್, ಕೃಷ್ಣ ಅವರೇ, ಇವಾಗ ನಮ್ಮೊಟ್ಟಿಗೆ ನೀವು ಇಷ್ಟಪಟ್ಟಿರುವಂಥ ಸಿಂಗರ್ ನಮ್ಮೊಟ್ಟಿಗಿದ್ದಾರೆ. ಇಷ್ಟೋ ತನಕ ಅವ್ರು ನೀವು ಮಾತಾಡ್ತಿರೋದು ಅವ್ರು ಕೇಳಿಸ್ಕೊಳ್ತಿದ್ದಾರೆ. ಸೊ ನಾನಿವಾಗ ಫೋನ್ ಅವ್ರಿಗೆ ಕೊಡ್ತಾ ಇದ್ದೀನಿ. ಓವರ್ ಟು ಯು ಮ್ಯಾಮ್. Hello. ಓ ಹಲೋ ಮ್ಯಾಮ್. Hi. ಮ್ಯಾಮ್ ಚೆನ್ನಾಗಿದ್ದೀರಾ? ನಾನು ಯಾರು ಅಂತ ಗೊತ್ತಾಯ್ತಾ? ಗೊತ್ತಾಯ್ತು, ಲೋಸಿಯಾ ಮೂವಿಗೆ ಸಾಂಗ್ ಆಗಿದ್ದೀರಲ್ಲ ನೀವು. ಹೆಸರೇನು? ಇಲ್ಲ, ಅನನ್ಯ ಭಟ್ ಮ್ಯಾಮ್ ಅಲ್ವಾ? ಅನನ್ಯ ಭಟ್ ಅಂದ್ರೆ ಸಾಕು, ಅನನ್ಯ ಭಟ್ ಮ್ಯಾಮ್ ಎಲ್ಲ ಬೇಡ. ಹಾಯ್ ಕೃಷ್ಣ, ಹೇಗಿದ್ದೀರಾ? ಸೂಪರ್ ಆಗಿದೆ ಮ್ಯಾಮ್. ಎಸ್. ಸೊ ಕೃಷ್ಣ ಅವರೇ, ನೀವು ಅನನ್ಯ ಅವ್ರಿಗೆ ಏನು ಕೇಳಬೇಕು ಅಂದ್ಕೊಂಡಿದ್ದೀರಾ? ಸರ್ ನಾನು ಏನು ಕ್ವಶನ್ ಕೇಳಲ್ಲ, ಒಂದು ರಿಕ್ವೆಸ್ಟ್ ಕೇಳ್ಕೊಳ್ತೀನಿ. ಹೇಳಿ. ನಿಮಗೆ ಪರಮಾತ್ಮ ಫಿಲಮ್ ಇಂದ ಹೆಸರು ಪೂರ್ತಿ ಇರೋದೇ ಒಂದೇ ಒಂದು
ಒಂಥರ ಸಾಂಗ್ ಸಿಂಗ್ ಮಾಡ್ತೀರಾ ಪ್ಲೀಸ್. Wow, that is one of my favorite song also. Yeah. Hey, nice selection, man. Super song select ಮಾಡಿದ್ದೀರಾ ಕೃಷ್ಣ ಅವರೇ, seriously thank you. ನೈಸ್. ಈಗಲೇ ಹಾಡ್ಲಾ? ಇಲ್ಲ, ನೀವು ಮನೆಗೆ ಹೋಗ್ಬಿಟ್ಟು ಆಡ್ಬಿಟ್ಟು ನೀವು ಇದು ವಾಟ್ಸಪ್ ಅಲ್ಲಿ ಕಳಿಸಿ. ಓಕೆ ಓಕೆ. ಸ್ಟಾರ್ಟ್. ಹೆಸರು ಪೂರ್ತಿ ಹೇಳದೆ ತುಟಿಯ ಕಚ್ಚಿಕೊಳ್ಳಲೆ ಹರೆಯೇನೋ ಹೇಳಿದೆ ಹಣೆಯ ಚಚ್ಚಿಕೊಳ್ಳಲೆ ಮನಸ್ಸು ತುಂಬ ಮಾಗಿದೆ ಕೊಟ್ಟು ಬಿಡಲೇ ನಗುತ್ತಿದೆ ನಾನೇದು ಯಾಕೆ ನೋಡುತ್ತ ನನ್ನನ್ನೇ ಹೃದಯವು ಹೆದರಲೇ ಬೇಕೆ ಬಯಸಲು ಸೂಪರ್ ಕೃಷ್ಣ. ನಾನು ತುಂಬಾ ಸೂಪರ್ ಆಗಿದ್ದೀರ ಮ್ಯಾಮ್. ಒಂಥರ ಫೀಲ್ ಲೈಕ್ ಬೆಟರ್. ನಾನು ಯಾವುದೋ ಟೆನ್ಷನ್ ಅಲ್ಲಿದ್ದೆ, ನಿಮ್ ಸಾಂಗ್ ಕೇಳಿದ ತಕ್ಷಣ ಒಂಥರ ವಾಯ್ಸ್ ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್ ಕೃಷ್ಣ. ನಮಗೆ ತುಂಬಾ ಖುಷಿ ಆಗ್ತಿದೆ ಕೃಷ್ಣ ನಿಮ್ಮ ಜೊತೆ ಮಾತಾಡಿ ಸೀರಿಯಸ್ ಆಗಿ, ಬಿಕಾಸ್ ಇವರಿಂದ ನೀವು ನಿಮ್ಮ ಟೆನ್ಷನ್ ಕ್ಲಿಯರ್ ಆಗ್ತಿದೆ ಅಂತ ಅಂದ್ರೆ ನಮಗೂ ಒಂಥರ ಎಲ್ಲೋ ಒಂದ್ ಕಡೆ ಖುಷಿನೇ ಆಗುತ್ತೆ. ಯಾ ಸೀರಿಯಸ್ಲಿ ಹೇಳಿ ಬ್ರದರ್. ಸರ್ ನಿಮ್ ಪ್ರೋಗ್ರಾಮ್ ತುಂಬಾ ಚೆನ್ನಾಗಿ ಬರ್ತದೆ. ಇನ್ನೊಂದು ಸ್ವಲ್ಪ ಚೆನ್ನಾಗಿ ನಡೆಸ್ಕೊಡಿ ಸರ್. ನೋಡ್ಬೇಕು. ಇನ್ನೊಂದು ಸ್ವಲ್ಪ ಚೆನ್ನಾಗಿ ಮಾಡ್ಕೊಂಡು ಸರಿ ಬ್ರದರ್, 100% ಏನ್ ಚೆನ್ನಾಗಿ ಮಾಡ್ಬೇಕು ನಾವು ವಿಷಯದಲ್ಲಿ. ಹಾಗೆ ಬರ್ಲಿ ಸರ್ ಇನ್ನೊಂದು ಪ್ರೋಗ್ರಾಮ್ ನೋಡ್ತಾ ಇರ್ತೀವಿ ಸರ್. ಫಾಲೋ ಮಾಡ್ತಾ ಇರ್ತೀವಿ. ಸರಿ ಬ್ರದರ್, ನಾವು ಯಾವ್ದನ್ನ ಹಾಕ್ಬೇಕು ಅದನ್ನ ಹಾಕ್ತೀವಿ ಬ್ರದರ್. ನಮಗೂ ನಿಮ್ಮ ಜೊತೆ ಮಾತಾಡಿ ತುಂಬಾ ಖುಷಿ ಆಯ್ತು ಕೃಷ್ಣ ಅವರೇ. ಅಂಡ್ ಪ್ಲೀಸ್ ಕೀಪ್ ಫಾಲೋಯಿಂಗ್ ಸಖತ್ ಶುಕ್ರವಾರ ಅಂತ ಹೇಳ್ತಾ, ಥ್ಯಾಂಕ್ಸ್ ಫಾರ್ ಬೀಯಿಂಗ್ ದ ಲಕ್ಕಿ ಕಾಲರ್ ಆಫ್ ದ ವೀಕ್. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು. Bye-bye. ಬಾಯ್. ಬಾಯ್ ಮ್ಯಾಮ್. ಬಾಯ್. ಸೊ ಸೂಪರ್ ಆಗಿರೋ ಕಾಲರ್ ಆಫ್ ದ ವೀಕ್. Yeah, it was ಹೌ nice. ಡಿಡ್ ಯು ಫೀಲ್ ದಟ್? Hey, that's so sweet. That's so sweet. It was sweet of him. Yeah, ಅಂದ್ರೆ ಎಷ್ಟು ಒಳ್ಳೆ ಸಾಂಗ್ ನ ಹಾಡಿ ಅಂತ ಹೇಳಿದ್ರು. The choice, the selection was Yeah, the actually selection was too good. ಹಂಗೆ ಇವಾಗ ನನಗೂ ಒಂದು ರಿಕ್ವೆಸ್ಟ್ ಇದೆ ಅಪ್ಪ. ಹೇಳಿ. ನಾವು ಒಂದು ಸಾಂಗ್ ಮಾಡಬೇಕು. ನಾನು Oh, sure. ಅದು ಯಾವ್ದು ಬರೀ ಪಲ್ಲವಿ ಮಾತ್ರ. ಹಾ. ಪ್ರೀತಿ ಏಕೆ ಭೂಮಿ ಮೇಲೆ ಇರೋ ಟೈಟಲ್ ಟ್ರ್ಯಾಕ್. Oh, nice. ಮೇಲ್ ವರ್ಷನ್ ಆಡ್ತೀನಿ, ಫೀಮೇಲ್ ವರ್ಷನ್ ಬರಬೇಕು. ಬಟ್ ಯುನೋ ಕಾಂಪಿಟೇಷನ್ ಅಂತ ಹೋಗೋದು ಬೇಡ. ಐ ಡೋಂಟ್ ವಾಂಟ್ ಟು, ನಾನು ಗೆಲ್ಲಕ್ಕೆಲ್ಲ ಇಷ್ಟಪಡೋಲ್ಲ. ಸ್ಯಾಕ್ರಿಫೈಸ್ ಮಾಡೋಣ. ಆ್ಯಂಡ್ ಆ್ಯಕ್ಚುಲಿ ಶೋ ನಿಮ್ದಿರೋದು. ಪ್ಲೀಸ್ ರಣಧೀರ ಒಂಚೂರು ಚೆನ್ನಾಗಿ ಕೆಟ್ಟದಾಗಿ ಹಾಡಿ. ಸೊ ದಟ್ ಪ್ಲೀಸ್ ಹೌದಾ? Are you sure? ಪ್ಲೀಸ್ ಯಾ ವೇಟ್ ಪ್ಲೀಸ್. ಮತ್ತಿಂದ ಫಸ್ಟಿಂದ ಒಂದು ಸ್ವಲ್ಪ ಸೀರಿಯಸ್ ಆಗುತ್ತೆ ಅಪ್ಪ, ಪ್ಲೀಸ್ ಬಾ. ನಂಗೆ ಅಷ್ಟೊಂದೆಲ್ಲ ಹಾಡಕ್ಕೆ ಬರೋಲ್ಲ, ಬಟ್ ಟ್ರೈ ಮಾಡ್ತೀನಿ. ಪ್ರೀತಿ ಏಕೆ ಭೂಮಿ ಮೇಲಿದೆ ಬೇರೆ ಎಲ್ಲೂ ಜಾಗ ಇಲ್ಲದೆ ನನ್ನೇಕೆ ಪ್ರೀತಿ ಮಾಡಿದೆ ನಿನ್ನ ಹಾಗೆ ಯಾರು ಇಲ್ಲದೆ ಪ್ರೀತಿಸಲು ಕಾರಣವ ಹೇಳುವೆಯಾ ಪ್ರೀತಿಸಲು ಕಾರಣವೇ ಹೃದಯ ಪ್ರೀತಿ ಹೀಗೆ ಗಾಳಿಯಾಗಿ ಹಿಡಿಯಲು ಆಗದು ಅನುಭವ Hey, super. Pawan sings so well. Yeah, he sings well. ಆ್ಯಂಡ್ ನಮ್ಮ ಒಂದು ಪ್ರತಿ ಶುಕ್ರವಾರದಲ್ಲೂ ನಾನು ಪ್ರತಿ ನಮ್ಮ ಸೆಲೆಬ್ರಿಟೀಸು ಕೇಳೋದಿಲ್ಲ, ಹೌ ವಾಸ್ ದಿಸ್, ನಿಮ್ಗೆ ಇದರಲ್ಲಿ ಏನು ಅನಿಸ್ತು? ಹೌ ವಾಸ್ ಸಕ್ಕ ಶುಕ್ರವಾರ ಟು ಯು ಆ್ಯಂಡ್ ಹೌ ವಾಸ್ ನಿಮ್ಗೆ ಈ ಶೋನ ಎಷ್ಟು ಹೌ ವಾಸ್ ಇಟ್? ತುಂಬ ಚೆನ್ನಾಗಿತ್ತು. ಒಂಥರ ಏನೋ ಇಂಟರ್ವ್ಯೂ ಮಾಡ್ತಿದ್ದಾರೆ, ಏನೋ ಕಾನ್ಷಿಯಸ್ ಆಗಿರಬೇಕು, ಏನೋ ಕೇಳ್ಬಿಡ್ತಾರೆ, ನಾನು ಏನೋ ಹೇಳ್ಬಿಡ್ತೀನಿ ಅನ್ನೋದಿರಲಿಲ್ಲ. ಇಟ್ ವಾಸ್ ವೆರಿ ಕೂಲ್, ವೆರಿ ಕಂಫರ್ಟಬಲ್. ಯು ಮೇಕ್ ಅಸ್ ಫೀಲ್ ಕಂಫರ್ಟಬಲ್. ಲೈಕ್ ನೀವು ಹೆಂಗಿದ್ದೀರಾ ಹಂಗೆ ಬನ್ನಿ, ನಾನು ಹೆಂಗೆ ಬೇಕೋ ಹಂಗೆ ಕೇಳ್ತೀನಿ, ಹಂಗೆ ತೆಕ್ಕೋತೀನಿ, ಎಡಿಟ್ ಮಾಡ್ಕೋತೀನಿ, ಕಟ್ ಮಾಡ್ಕೋತೀನಿ ಅಷ್ಟೇ. ವೆರಿ ಸಿಂಪಲ್, ವೆರಿ ಕೂಲ್, ಯೆಟ್ ಬ್ರಿಲಿಯಂಟ್. ಬಟ್ಟೆಗೆ ಹಾಕ್ತಿದ್ದಾರೆ ಇವಾಗ ಇವರು. ವೆಲ್, ಆ್ಯಂಡ್ ನಮ್ಮ ಒಂದು ಸಕ್ಕ ಶುಕ್ರವಾರದಲ್ಲಿ ವಿ ಕಮ್ ವಿತ್ ಸ್ಮಾಲ್ ಗಿಫ್ಟ್ ಹ್ಯಾಂಪರ್.